ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಯಾಲಜಿ ಕ್ಲಾಸ್ ರೂಮ್. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನಲ್ನಲ್ಲಿ ನೀಟ್ ಮತ್ತು KCT ಬಯಾಲಜಿ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಅದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಇವತ್ತಿನ ವಿಡಿಯೋ ಬಂದು ಚಾಪ್ಟರ್ 8 ಸೆಲ್ ದ ಯೂನಿಟ್ ಆಫ್ ಲೈಫ್ನಲ್ಲಿ ಸೆಕೆಂಡ್ ಟಾಪಿಕ್ ಆಗಿರುವಂಥ ಯೂಕ್ಯಾರಿಯೋಟ್ಸ್ ಬಗ್ಗೆ ನೀಟ್ ಓಲ್ಡ್ ಕ್ವಶನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡುವ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಪ್ರೊಕ್ಯಾರಿಯೋಟ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಇದೆ. ಪ್ಲೀಸ್ ಆ ವಿಡಿಯೋನು ವಾಚ್ ಮಾಡಿರಿ. ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಕ್ವಶನ್ ನಂಬರ್ 51. ಸೊ ಈ ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಪೆಪ್ಟೈಡ್ ಸಿಂಥೆಸಿಸ್ ಇನ್ಸೈಡ್ ಸೆಲ್ ಟೇಕ್ಸ್ ಪ್ಲೇಸ್ ಇನ್. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಪೆಪ್ಟೈಡ್ ಸಿಂಥೆಸಿಸ್ ಮಾಡುವಂಥ ಆರ್ಗನಲ್ಲಿ ಯಾವುದು ಹೇಳಿ ಕೇಳಿರುವಂಥದ್ದು. ಸೊ ಪೆಪ್ಟೈಡ್ ನಥಿಂಗ್ ಬಟ್ ಏನು ಹೇಳ್ರಿ, ಪ್ರೋಟೀನ್ ಹೇಳಿ ಅರ್ಥ. ಸೊ ಯಾವಾಗ ಕೇಳಿರುವಂತೆ 2011 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಕ್ಲೋರೋಪ್ಲಾಸ್ಟ್. ಸೊ ಆಲ್ರೆಡಿ ಗೊತ್ತಿದೆ, ಕ್ಲೋರೋಪ್ಲಾಸ್ಟ್ ಕಂಟೈನಿಂಗ್ ಕ್ಲೋರೋಫಿಲ್ ಎ ಪಿಗ್ಮೆಂಟ್. ಇಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ, ಫೋಟೋಸಿಂಥೆಸಿಸ್. ಸೊ ಫೋಟೋಸಿಂಥೆಸಿಸ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ, ನಾಟ್ ಫಾರ್ ದಿ ಪೆಪ್ಟೈಡ್ ಸಿಂಥೆಸಿಸ್. ಬಟ್ ಕ್ಲೋರೋಪ್ಲಾಸ್ಟ್ ಕಂಟೈನಿಂಗ್ ಇಟ್ಸ್ ಓನ್ ರೈಬೋಸೋಮ್. ಸೊ ಅದರದೇ ಆದ ರೈಬೋಸೋಮ್ಸ್ ಪ್ರೆಸೆನ್ಸ್ ಇರುತ್ತೆ, ದಟ್ ಈಸ್ 70S ಟೈಪ್ ಆಫ್ ರೈಬೋಸೋಮ್. ದಿಸ್ ರೈಬೋಸೋಮ್ ಪ್ರೊಡ್ಯೂಸ್ ಸರ್ಟೆನ್ ಕೈಂಡ್ಸ್ ಆಫ್ ಪ್ರೋಟೀನ್ ವಿಚ್ ರಿಕ್ವೈರ್ಡ್ ಫಾರ್ ದಿ ಏನು ಹೇಳ್ರಿ, ಫೋಟೋಸಿಂಥೆಸಿಸ್. ಸೊ ಪ್ರೋಟೋಸಿಂಥೆಸಿಸ್ಗೆ ರಿಕ್ವೈರ್ಮೆಂಟ್ ಇರುವಂತಹ ಪ್ರೋಟೀನ್ಸನ್ನು ಮಾತ್ರ ಏನು ಮಾಡತ್ತಂದರೆ ಸಿಂಥೆಸಿಸ್ ಮಾಡುತ್ತೆ. ಬಟ್ ಆ್ಯಕ್ಚುಯಲ್ ಫಂಕ್ಷನ್ ಆಫ್ ಎ ಕ್ಲೋರೋಪ್ಲಾಸ್ಟ್ ಏನು ಹೇಳ್ರಿ, ಫೋಟೋಸಿಂಥೆಸಿಸ್, ದಟ್ ಈಸ್ ಫುಡ್ ಪ್ರೊಡಕ್ಷನ್, ನಾಟ್ ಪ್ರೋಟೀನ್ ಸಿಂಥೆಸಿಸ್. ಸೊ ಅದರಿಂದ ಆಪ್ಷನ್ ಎ ಈಸ್ ಇನ್ಕರೆಕ್ಟ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಮೈಟೋಕಾಂಡ್ರಿಯಾ ಹೇಳಿ ಕೊಟ್ಟಿದ್ದಾನೆ. ಮೈಟೋಕಾಂಡ್ರಿಯಾ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಪವರ್ ಹೌಸ್ ಆಫ್ ಎ ಸೆಲ್ ಹೇಳಿ ಕರಿತೀವಿ, ಬಿಕಾಸ್ ಆಫ್ ಇಟ್ ಸಿಂಥೆಸಿಸ್ ATP. ಸೊ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡುತ್ತೆ. ಅಟ್ ದಿ ಸೇಮ್ ವೇ, ಸೊ ಕ್ಲೋರೋಪ್ಲಾಸ್ಟಲ್ಲಿ ಹೇಗೆ ರೈಬೋಸೋಮ್ಸ್ ಪ್ರೆಸೆನ್ಸ್ ಇರುತ್ತೋ, ಸೊ ಅದೇ ರೀತಿ ಏನಾಗಿರುತ್ತೆ ಅಂದರೆ mitochondria also containing some amount of ribosome, that is 70S type of ribosome. It produces certain kinds of protein that required for the ATP synthesis. ATP synthesis ಗೆ ರಿಕ್ವೈರ್ ಆಗಿರುವಂಥ ಪ್ರೋಟೀನ್ ಅನ್ನು ಮಾತ್ರ ಸಿಂಥೆಸಿಸ್ ಮಾಡುತ್ತೆ. The main functions of mitochondria is ATP production or energy production, not protein production. So ಅದರಿಂದ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಕ್ರೋಮೋಪ್ಲಾಸ್ಟ್ ಹೇಳಿ ಹೇಳಿದ್ದಾನೆ. ಕ್ರೋಮೋಪ್ಲಾಸ್ಟ್ ಇಸ್ ಒನ್ ಆಫ್ ದ ಪಿಗ್ಮೆಂಟೆಡ್ ಪ್ಲಾಸ್ಟಿಡ್ ಇನ್ ಪ್ಲಾಂಟ್. ಸೊ ಪ್ಲಾಂಟಲ್ಲಿ ಪ್ರೆಸೆಂಟ್ ಇರುವ ಒನ್ ಆಫ್ ದ ಪಿಗ್ಮೆಂಟೆಡ್ ಪ್ಲಾಸ್ಟಿಡ್ ಅನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕ್ರೋಮೋಪ್ಲಾಸ್ಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ದಿಸ್ ಕ್ರೋಮೋಪ್ಲಾಸ್ಟ್ ಗಿವ್ಸ್ ಡಿಫ್ರೆಂಟ್ ಕಲರ್ ಟು ದ ಫ್ಲವರ್ ಅಲಾಂಗ್ ವಿತ್ ದಿ ಫ್ರೂಟ್. ಸೊ ಫ್ರೂಟಿಗೆ ಮತ್ತು ಫ್ಲವರ್ಸಿಗೆ ಏನು ಮಾಡತ್ತೆ ಅಂದರೆ ಡಿಫ್ರೆಂಟ್ ಕಲರ್ಸನ್ನು ಕೊಡ್ತಾ ಹೋಗಿರುತ್ತೆ. ಮೇನ್ಲಿ ಯೆಲ್ಲೋ, ಆರೆಂಜ್ ಅಲಾಂಗ್ ವಿತ್ ದಿ ರೆಡ್ ಕಲರನ್ನು ಇಂಪಾರ್ಟ್ ಮಾಡುತ್ತೆ, ಬಿಕಾಸ್ ಆಫ್ ಇಟ್ ಕಂಟೈನಿಂಗ್ ಟೂ ಪಿಗ್ಮೆಂಟ್, ದಟ್ ಈಸ್ ಕೆರೋಟಿನ್ ಪಿಗ್ಮೆಂಟ್ ಅಲಾಂಗ್ ವಿತ್ ದಿ ಕ್ಸಾಂಥೋಫಿಲ್ ಪಿಗ್ಮೆಂಟ್. ಸೊ ಅದರಿಂದ ಕ್ರೋಮೋಪ್ಲಾಸ್ಟ್ನು ಮೇಜರ್ ಫಂಕ್ಷನ್ಸ್ ಅಲ್ಲ, ಅದರಿಂದ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ರೈಬೋಸೋಮ್ಸ್ ಹೇಳಿ ಕೊಟ್ಟಿದ್ದಾನೆ. ರೈಬೋಸೋಮ್ ರಿಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ, ಪ್ರೋಟೀನ್ ಪ್ರೊಡಕ್ಷನ್. ಸೊ ಪ್ರೋಟೀನ್ ಪ್ರೊಡಕ್ಷನ್ಗೆ ರಿಸ್ಪಾನ್ಸಿಬಲ್ ಆಗಿರುತ್ತೆ. ಸೊ ಇನಿಷಿಯಲಿ ದಿಸ್ ರೈಬೋಸೋಮ್ ಪ್ರೆಸೆಂಟ್ ಇನ್ ಬೋತ್ ಪ್ರೊಕ್ಯಾರಿಯೋಟಿಕ್ ಅಲಾಂಗ್ ವಿತ್ ದಿ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ನಲ್ಲೂ ಬರ್ತಾ ಇರುತ್ತೆ. ಪ್ರೊಕ್ಯಾರಿಯೋಟಿಕ್ ಕಂಟೈನಿಂಗ್ 70S ಟೈಪ್, ಯೂಕ್ಯಾರಿಯೋಟಿಕ್ ಕಂಟೈನಿಂಗ್ 80S ಟೈಪ್ ಆಫ್ ರೈಬೋಸೋಮ್. ಡ್ಯೂರಿಂಗ್ ದ ಟೈಮ್ ಆಫ್ ಟ್ರಾನ್ಸ್ಲೇಷನ್, ಸೊ ಟ್ರಾನ್ಸ್ಲೇಷನ್ ಟೈಮ್ನಲ್ಲಿ ಏನು ಮಾಡತ್ತಂದರೆ ದೀಸ್ ರೈಬೋಸೋಮ್ಸ್ ಕನ್ವರ್ಟೆಡ್ mRNA ಮಾಲಿಕ್ಯೂಲ್ಸ್ ಇಂಟು ಪ್ರೋಟೀನ್. ಸೊ mRNA ಮಾಲಿಕ್ಯೂಲ್ಸನ್ನು ಏನು ಮಾಡತ್ತಂದರೆ ಪ್ರೋಟೀನ್ಸ್ ಆಗಿ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗಿರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಡಿ, ದಟ್ ಈಸ್ ರೈಬೋಸೋಮ್. ನೆಕ್ಸ್ಟ್ ಕ್ವಶನ್ ನಂಬರ್ 52. ಸೊ 52nd ಕ್ವಶನ್ ಏನು ಕೇಳಿದೆ ಅಂದರೆ ಇಂಪಾರ್ಟೆಂಟ್ ಸೈಟ್ ಫಾರ್ ಫಾರ್ಮೇಷನ್ ಆಫ್ ಗ್ಲೈಕೋಪ್ರೋಟೀನ್ಸ್ ಆ್ಯಂಡ್ ಗ್ಲೈಕೋಲಿಪಿಡ್ ಈಸ್. ಸೊ ಇಲ್ಲಿ ಗ್ಲೈಕೋಪ್ರೋಟೀನ್ಸ್ ಮತ್ತು ಗ್ಲೈಕೋಲಿಪಿಡ್ಸ್ ಸೊ ಯಾವ ಸೆಲ್ ಆರ್ಗ್ಯಾನಲ್ಸಲ್ಲಿ ಮೇನ್ಲಿ ಫಾರ್ಮೇಷನ್ ಆಗತ್ತೆ ಹೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿರುವಂಥದ್ದಂದರೆ 2011 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಬಂದು ಗ್ಲೈಕೋಪ್ರೋಟೀನ್ಸ್ ಆ್ಯಂಡ್ ಗ್ಲೈಕೋಲಿಪಿಡ್ಸ್ ಆರ್ ದಿ ಏನು ಹೇಳ್ರಿ ಫಾರ್ಮ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್. ಸೊ ಇನಿಷಿಯಲಿ ಇದು ಬಂದು ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್ಸಲ್ಲಿ ಬರ್ತಾ ಹೋಗಿರತ್ತೆ. ಸೊ ಇನಿಷಿಯಲಿ ಪ್ರೋಟೀನ್ಸ್ ಆರ್ ಮೇನ್ಲಿ ಸಿಂಥೆಸಿಸ್ ಇನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಪ್ರೋಟೀನ್ಸ್ ಏನಾಗಿರುತ್ತೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಸಿಂಥೆಸಿಸ್ ಆಗಿರುತ್ತೆ. ದೀಸ್ ಪ್ರೋಟೀನ್ಸ್ ಅಂಡರ್ಗೋ ಏನು ಹೇಳ್ರಿ ಸರ್ಟೆನ್ ಮಾಡಿಫಿಕೇಶನ್. ಸೊ ಸರ್ಟೆನ್ ಮಾಡಿಫಿಕೇಶನ್ಸಲ್ಲಿ ಫಸ್ಟ್ ಬರುವಂಥದ್ದು ಪ್ರೋಟೀನ್ ಕಂಬೈನ್ ವಿತ್ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಜೊತೆಗೆ ಕಂಬೈನ್ ಆಗಿ ಇಟ್ ಕನ್ವರ್ಟೆಡ್ ಇಂಟು ಗ್ಲೈಕೋಪ್ರೋಟೀನ್. ಸೊ ಗ್ಲೈಕೋಪ್ರೋಟೀನ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಅಟ್ ದಿ ಸೇಮ್ ವೇ ಲಿಪಿಡ್ ಕಂಬೈನ್ ವಿತ್ ದಿ ಕಾರ್ಬೋಹೈಡ್ರೇಟ್ ಟು ಫಾರ್ಮ್
ಗ್ಲೈಕೋಲಿಪಿಡ್. ಸೊ ಗ್ಲೈಕೋಲಿಪಿಡ್ಸ್ ಆಗಿ ಕನ್ವರ್ಷನ್ಸ್ ಆಗಿರುತ್ತೆ. ಸೊ ಇನಿಷಿಯಲಿ ಈ ಮಾಡಿಫಿಕೇಶನ್ ಯಾಕೆ ಎಸೆನ್ಷಿಯಲ್ ಆಗಿರುತ್ತೆ ಅಂದರೆ ಇಟ್ ಹೆಲ್ಪ್ಫುಲ್ ಫಾರ್ ದಿ ಸೆಲ್ ಸಿಗ್ನಲಿಂಗ್. ಸೊ ಸೆಲ್ ಸಿಗ್ನಲಿಂಗ್ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಮೆಂಬ್ರೇನ್ ಸ್ಟೆಬಿಲಿಟಿ ಬಿಕಾಸ್ ಆಫ್ ದೀಸ್ ಟು ಕಂಪೋನೆಂಟ್ ದಟ್ ಇಸ್ ಗ್ಲೈಕೋಪ್ರೋಟೀನ್ಸು ಮತ್ತು ಗ್ಲೈಕೋಲಿಪಿಡ್ಸ್ ಕಾಮನ್ ಆಗಿ ಎಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಂದರೆ ಪ್ಲಾಸ್ಮಾ ಮೆಂಬ್ರೇನ್ಸಲ್ಲಿ. ಕಾಮನ್ ಆಗಿ ಪ್ಲಾಸ್ಮಾ ಮೆಂಬ್ರೇನ್ಸಲ್ಲಿ ಈ ಎರಡು ಪ್ರೋಟೀನ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದರ ಜೊತೆಗೆ ರಿಕಗ್ನೈಸೇಷನ್ ಪ್ರೋಸೆಸ್. ಸೊ ಈ ಮೂರು ಆ್ಯಕ್ಟಿವಿಟಿಗೆ ಏನಾಗಿರುತ್ತೆ ಅಂದರೆ ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್ ತುಂಬ ಎಸೆನ್ಷಿಯಲ್ ಆಗಿರುತ್ತೆ. ಒಂದು ಬಂದು ಸೆಲ್ ಸಿಗ್ನಲಿಂಗ್, ಸೆಕೆಂಡ್ ಬರುವಂಥದ್ದು ಮೆಂಬ್ರೇನ್ ಸ್ಟೆಬಿಲಿಟಿ ಆ್ಯಂಡ್ ಥರ್ಡ್ ಬರುವಂಥದ್ದು ರಿಕಗ್ನೈಸೇಷನ್ ಪ್ರೋಸೆಸ್. ಸೊ ಇದು ಯಾವ ರೀಸನ್ಸ್ ಎಲ್ಲ ಆಗತ್ತೆ ಹೇಳಿ ಕೇಳಿರುವಂಥದ್ದು. ಫಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ವ್ಯಾಕ್ಯೂಲ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ನಮಗೆ ವ್ಯಾಕ್ಯೂಲ್ಸ್ ಆಲ್ರೆಡಿ ಕೊಟ್ಟಿದೆ. ಇಟ್ಸ್ ಏನು ಹೇಳ್ರಿ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್. ಒಂದು ಮೆಂಬ್ರೇನ್ ಬೌಂಡ್ ಆರ್ಗನಲ್ಸಲ್ಲಿ ಬರ್ತಾ ಹೋಗಿರುತ್ತೆ. ಇಟ್ಸ್ ಮೇಡಪ್ ಆಫ್ ಸಿಂಗಲ್ ಮೆಂಬ್ರೇನ್ ದಟ್ ಇಸ್ ಟೋನೋಪ್ಲಾಸ್ಟ್. ಸೊ ಟೋನೋಪ್ಲಾಸ್ಟಿಂದ ಏನಾಗಿದೆ ಅಂದರೆ ಇದು ಮೇಡಪ್ ಅಪ್ ಆಗಿದೆ. ವ್ಯಾಕ್ಯೂಲ್ಸ್ ಮೇನ್ ಫಂಕ್ಷನ್ಸ್ ಬಂದು ಆ್ಯಕ್ಟ್ ಎಸ್ ಏನು ಹೇಳ್ರಿ ಸ್ಟೋರೇಜ್ ಆರ್ಗನ್. ಸೊ ಸ್ಟೋರೇಜ್ ಆರ್ಗನ್ ಆಗಿ ಆ್ಯಕ್ಟ್ ಆಗಿರುತ್ತೆ. ಮೇನ್ಲಿ ಏನು ಹೇಳ್ರಿ ವಾಟರ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ಅಥವಾ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅಥವಾ ಏನು ಹೇಳ್ರಿ ಸೆಲ್ ವೇಸ್ಟ್. ಸೊ ಸೆಲ್ ವೇಸ್ಟ್ ಆಗಿರ್ಬೋದು ಅಥವಾ ಎನಿ ಅನ್ವಾಂಟೆಡ್ ಮಟೀರಿಯಲ್ಸ್ ಏನಿದೆಯೋ ಎಲ್ಲ ಮಟೀರಿಯಲ್ಸ್ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ವ್ಯಾಕ್ಯೂಲ್ಸಲ್ಲಿ ಸ್ಟೋರ್ ಆಗ್ತಾ ಹೋಗಿರುತ್ತೆ. ಸೊ ಆದ್ದರಿಂದ ವ್ಯಾಕ್ಯೂಲ್ಸ್ ಆರ್ ದಿ ಏನು ಹೇಳ್ರಿ ನಾಟ್ ಸೈಟ್ ಫಾರ್ ದಿ ಫಾರ್ಮೇಷನ್ ಆಫ್ ಗ್ಲೈಕೋಪ್ರೋಟೀನ್ಸ್ ಅಲಾಂಗ್ ವಿತ್ ದಿ ಗ್ಲೈಕೋಲಿಪಿಡ್. ಸೊ ಸೆಕೆಂಡ್ ಆಪ್ಷನ್ ಇಸ್ ಏನು ಕೊಟ್ಟಿದ್ದಾನೆ ಅಂದರೆ ಗಾಲ್ಗಿ ಅಪರೇಟಸ್ ಹೇಳಿ ಕೊಟ್ಟಿದ್ದಾನೆ. ಮೇನ್ಲಿ ಗಾಲ್ಗಿ ಅಪರೇಟಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇನಿಷಿಯಲ್ ಏನಾಯ್ತು ಹೇಳ್ರಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಏನು ಪ್ರೋಟೀನ್ ಸಿಂಥೆಸಿಸ್ ಆಗಿರುತ್ತೋ ದಟ್ ಪ್ರೋಟೀನ್ಸ್ ಎಂಟರ್ ಇನ್ ಟು ಏನು ಹೇಳ್ರಿ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ನಲ್ಲಿ ಎಂಟರ್ ಆಗಿ ಇಟ್ ಕಂಬೈನ್ ವಿತ್ ದಿ ಕಾರ್ಬೋಹೈಡ್ರೇಟ್ ಟು ಫಾರ್ಮ್ ಗ್ಲೈಕೋಪ್ರೋಟೀನ್ ಆ್ಯಂಡ್ ಕಂಬೈನ್ ವಿತ್ ದಿ ಲಿಪಿಡ್ ಟು ಫಾರ್ಮ್ ಏನು ಹೇಳ್ರಿ ಗ್ಲೈಕೋಲಿಪಿಡ್ಸ್ ಆಗಿ ಕನ್ವರ್ಷನ್ಸ್ ಆಗ್ತಾ ಹೋಗಿರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಪ್ಲಾಸ್ಟಿಡ್ ಹೇಳಿ ಕೊಟ್ಟಿದ್ದಾನೆ. ಪ್ಲಾಸ್ಟಿಡ್ ಇಸ್ ಏನು ಹೇಳ್ರಿ ಪಿಗ್ಮೆಂಟೆಡ್ ಆರ್ಗನಲ್. ಸೊ ಇನಿಷಿಯಲಿ ಪಿಗ್ಮೆಂಟೆಡ್ ಆರ್ಗನಲ್ ಪ್ರೆಸೆಂಟ್ ವಿತ್ ಇನ್ ಅ plant cell is commonly called as plastid. There are three different kinds of plastid. First bandu chromoplast. So chromoplast mainly gives energy different color to the flower along with the fruit. So flower ige matte fruit ige different color anna kodutte because of its storage energy pigment. So pigment anna store madlikke common agi helpful agirutte, that is carotene. Next baruvantadu xanthophyll. Next baruvantadu second chloroplast. So chloroplast it containing energy chlorophyll A pigment. Chlorophyll A pigment common ಆಗಿ ಪ್ರೆಸೆನ್ಸ್ ಇರೋದ್ರಿಂದ ಇಟ್ ಹೆಲ್ಪ್ಫುಲ್ ಫಾರ್ ದಿ energy ಫುಡ್ ಪ್ರೊಡಕ್ಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಥರ್ಡ್ ಒನ್ ಇಸ್ energy ಲ್ಯೂಕೋಪ್ಲಾಸ್ಟ್. ಲ್ಯೂಕೋಪ್ಲಾಸ್ಟ್ ಡು ನಾಟ್ ಕಂಟೈನಿಂಗ್ ಎನಿ ಪಿಗ್ಮೆಂಟ್ಸ್. ಸೊ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ energy ಸ್ಟೋರೇಜ್. ಸೊ ಕಾಮನ್ ಆಗಿ ಯಾವುದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಹೇಳಿ ಸ್ಟೋರೇಜಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ದಟ್ ಈಸ್ ಲಿಪಿಡ್, ಪ್ರೋಟೀನ್ ಅಲಾಂಗ್ ವಿತ್ ದಿ ಕಾರ್ಬೋಹೈಡ್ರೇಟ್. ಸೊ ಈ ರೀತಿ ಡಿಫ್ರೆಂಟ್ ಸ್ಟೋರೇಜಸ್ನಲ್ಲಿ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಪ್ಲಾಸ್ಟಿಡ್ ಆಲ್ಸೋ ಏನು ಹೇಳ್ರಿ ರಾಂಗ್ ಆನ್ಸರ್. ಆ್ಯಂಡ್ ಫೋರ್ತ್ ಒನ್ ಏನು ಕೊಟ್ಟಿದ್ದಾನೆ ಅಂದರೆ ಲೈಸೋಸೋಮ್ಸ್ ಕೊಟ್ಟಿದ್ದಾನೆ. ಲೈಸೋಸೋಮ್ಸ್ ಆಲ್ಸೋ ಏನು ಹೇಳ್ರಿ ಮೆಂಬ್ರೇನ್ ಬೌಂಡ್ ಆರ್ಗನಲ್ ಪ್ರೆಸೆಂಟ್ ಇನ್ ಸೆಲ್. ಸೊ ಇಟ್ ಕಂಟೈನಿಂಗ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಲಿಟಿಕ್ ಎನ್ಸೈಮ್. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಲಿಟಿಕ್ ಎನ್ಸೈಮ್ಸ್ ಪ್ರೆಸೆನ್ಸ್ ಇರುತ್ತೆ. ದೀಸ್ ಎನ್ಸೈಮ್ಸ್ ಆರ್ ಆಸಿಡಿಕ್ ಇನ್ ನೇಚರ್. ಸೊ ಕಾಮನ್ ಆಗಿ ಆಸಿಡಿಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಆ್ಯಂಡ್ ಆಪ್ಟಿಕಲಿ ಆಕ್ಟಿವ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ದಿಸ್ ರಿಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ ಡೈಜೆಷನ್ಸ್ ಆಫ್. ಸೊ ಕಾಮನ್ ಆಗಿ ಡೈಜೆಷನ್ಸ್ ಆಫ್ ಆರ್ಗ್ಯಾನಿಕ್ ಕಂಪೋನೆಂಟ್. ಸೊ ಆರ್ಗ್ಯಾನಿಕ್ ಕಂಪೋನೆಂಟಲ್ಲಿ ಬರುವಂಥದ್ದು ಏನು ಹೇಳ್ರಿ ಲಿಪಿಡ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್. ಸೊ ಇದನ್ನು ಡೈಜೆಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಅನ್ವಾಂಟೆಡ್ ಮಟೀರಿಯಲ್. ಸೊ ಇನಿಷಿಯಲಿ ಸೆಲ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಅನ್ವಾಂಟೆಡ್ ಮಟೀರಿಯಲ್ನ ಡೈಜೆಷನ್ ಮಾಡಲಿಕ್ಕೂ ಕಾಮನ್ ಆಗಿ ಲೈಸೋಸೋಮ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 53. ಸೊ 53rd ಕ್ವಶನ್ ಏನು ಕೇಳಿದೆ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕನ್ಸಿಡರ್ ಆಸ್ ಎ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಸೊ ಇದೊಂದು ಎಂಡೋಮೆಂಬ್ರೇನ್ ಸಿಸ್ಟಮ್ ಬಗ್ಗೆ ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಕೊಟ್ಟಿರುವಂಥ ಆರ್ಗನಲ್ಸ್ನಲ್ಲಿ ಎಂಡೋಮೆಂಬ್ರೇನ್ ಸಿಸ್ಟಮ್ಗೆ ಬರದೇ ಇರುವಂಥ ಅಂತ ಹೇಳ್ರಿ ಆರ್ಗನಲ್ಸ್ ಯಾವುದು ಹೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿರುವಂಥದ್ದು 2011ನಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಇಲ್ಲಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ಏನು ಹೇಳಿ ನೋಡುವ. ಸೊ ಇನಿಷಿಯಲಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ಏನು ಹೇಳ್ರಿ ಆ ಸೆಟ್ ಆಫ್ ಆರ್ಗನಲ್ಸ್ ಫಂಕ್ಷನಲಿ ಕೋಆರ್ಡಿನೇಟೆಡ್ ಇನ್ ನೇಚರ್. ಸೊ ಇನಿಷಿಯಲಿ ಇಲ್ಲಿ ಏನಾಗಿರುತ್ತೆ ಅಂದರೆ ಎಂಡೋಮೆಂಬ್ರೇನ್ ಸಿಸ್ಟಮ್ಸಲ್ಲಿ ಆ ಸೆಟ್ ಆಫ್ ಆರ್ಗನಲ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೆಟ್ ಆಫ್ ಆರ್ಗನಲ್ಸ್, ಸೆಟ್ ಆಫ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್. ಸೊ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಪ್ರೆಸೆನ್ಸ್ ಇರುತ್ತೆ. ದೇ ಫಂಕ್ಷನಲಿ ಕೋಆರ್ಡಿನೇಟೆಡ್ ಇನ್ ನೇಚರ್.
ಫಂಕ್ಷನಲಿ ಏನಾಗಿರುತ್ತೆ ಅಂದರೆ ಕೋಆರ್ಡಿನೇಟೆಡ್ ಪ್ರೆಸೆನ್ಸ್ ಇರುತ್ತೆ ಅಥವಾ ಇಂಟರ್ ಲಿಂಕ್ಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಟ್ ಕೈಂಡ್ ಆಫ್ ಸೆಟ್ ಆರ್ಗನಲ್ಸ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಎಂಡೋ ಮೆಂಬ್ರೇನ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ವರ್ಡಲ್ಲೇ ಗೊತ್ತಾಗತ್ತೆ ದೀಸ್ ಆರ್ಗನಲ್ಸ್ ಕಂಟೈನಿಂಗ್ ಏನು ಹೇಳ್ರಿ ಮೆಂಬ್ರೇನ್. ಸೊ ಮೆಂಬ್ರೇನ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಯಾವ್ಯಾವ ಆರ್ಗನಲ್ ಬರುತ್ತೆ ಅಂದರೆ ಫಸ್ಟ್ ಬರುವಂಥದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನೆಕ್ಸ್ಟ್ ಬರುವಂಥದ್ದು ಗಾಲ್ಗಿ ಅಪರಟಸ್, ನೆಕ್ಸ್ಟ್ ಲೈಸೋಸೋಮ್, ಲಾಸ್ಟ್ ಬರುವಂಥದ್ದು ವ್ಯಾಕ್ಯೂಲ್ಸ್. ಸೊ ಈ 4 ಆರ್ಗನಲ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಮೆಂಬ್ರೇನ್ ಎಂಡೋ ಮೆಂಬ್ರೇನ್ ಸಿಸ್ಟಮ್ ಆರ್ಗನಲ್ಸ್ ಹೇಳಿ ಕರೀತಾ ಹೋಗ್ತೀವಿ. ಸೊ ಫಸ್ಟ್ ಬಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಡಬಲ್ ಮೆಂಬ್ರೇನ್, ಗಾಲ್ಗಿ ಅಪರೇಟಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸಿಂಗಲ್ ಮೆಂಬ್ರೇನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, ಲೈಸೋಸೋಮ್ಸ್ನಲ್ಲಿ ಸಿಂಗಲ್ ಮೆಂಬ್ರೇನ್ ಪ್ರೆಸೆನ್ಸ್ ಇರುತ್ತೆ, ನೆಕ್ಸ್ಟ್ ಬರುವಂಥದ್ದು ವ್ಯಾಕ್ಯೂಲ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸಿಂಗಲ್ ಮೆಂಬ್ರೇನ್ಸು ಪ್ರೆಸೆನ್ಸ್ ಇರುತ್ತೆ. ಬಟ್ ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಆರ್ ದಿ ಏನು ಹೇಳ್ರಿ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್. ಸೊ ಕ್ಲೋರೋಪ್ಲಾಸ್ಟ್ ಮತ್ತು ಮೈಟೋಕಾಂಡ್ರಿಯಾನು ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ನಲ್ಲಿ ಬರುತ್ತೆ. ದೇ ಫಂಕ್ಷನಲಿ ಏನಾಗಿರುತ್ತೆ ಅಂದರೆ ಇಂಡಿಪೆಂಡೆಂಟ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಫಂಕ್ಷನಲಿ ಇಂಡಿಪೆಂಡೆಂಟ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ದೇ ಕೆನಾಟ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಎಂಡೋ ಮೆಂಬ್ರೇನ್ ಸಿಸ್ಟಮಲ್ಲಿ ಯಾಕೋ ಬರಲ್ಲ. ಸೊ ಆದ್ದರಿಂದ ಆನ್ಸರ್ ಬಂದು ಇಲ್ಲಿ ಏನು ಹೇಳ್ರಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ದಟ್ ಈಸ್ ಪೆರಾಕ್ಸಿಸೋಮ್ ಇಸ್ ದ ಏನು ಹೇಳ್ರಿ ನಾಟ್ ಕಮಿಂಗ್ ಅಂಡರ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಸೊ ಆನ್ಸರ್ ಬಂದು ಆಪ್ಷನ್ ಬಿ. ಸೊ ಇಲ್ಲಿ ಎಂಡೋಮೆಂಬ್ರೇನ್ ಸಿಸ್ಟಮನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋದಾಗ ಸಿಂಪ್ಲಿ ಏನಾಗಿರುತ್ತೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಂಟೈನಿಂಗ್ ಏನು ಹೇಳ್ರಿ ರೈಬೋಸೋಮ್. ಸೊ ಔಟರ್ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ರೈಬೋಸೋಮ್ಸ್ ಪ್ರೆಸೆನ್ಸ್ ಇರುತ್ತೆ. ದಟ್ ಕೈಂಡ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಕಾಮನ್ಲಿ ಕಾಲ್ಡ್ ಅಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳಿ ಕಾಮನ್ ಆಗಿ ಕರಿತೀವಿ. ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೊಡ್ಯೂಸರ್ಸ್ ಏನು ಹೇಳ್ರಿ ಪ್ರೋಟೀನ್. ಸೊ ಕಾಮನ್ ಆಗಿ ಪ್ರೋಟೀನ್ಸ್ ಮತ್ತು ಲಿಪಿಡ್ಸನ್ನು ಕಾಮನ್ ಆಗಿ ಇವು ಪ್ರೊಡಕ್ಷನ್ ಮಾಡ್ತಾ ಹೋಗಿರುತ್ತೆ. ದಟ್ ಈಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೊಡ್ಯೂಸ್ ಪ್ರೋಟೀನ್ ಆ್ಯಂಡ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೊಡ್ಯೂಸಸ್ ಲಿಪಿಡ್. ಸೊ ನೆಕ್ಸ್ಟ್ ಬರುವಂಥದ್ದು ದೀಸ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ಎಂಟರ್ ಇನ್ ಟು ದ ಏನು ಹೇಳ್ರಿ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ಗೆ ಎಂಟ್ರಿ ಕೊಡೋದು. ಸೊ ಎಂಟ್ರಿ ಕೊಟ್ಟಾಗ ವಿತಿನ್ ಅ ಗಾಲ್ಗಿ ಅಪರೇಟಸ್ ಇಟ್ ಅಂಡರ್ಗೋ ಏನು ಹೇಳ್ರಿ ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್. ಸೊ ಇನಿಷಿಯಲಿ ಏನಾಗುತ್ತೆ ಹೇಳ್ರಿ ಪ್ರೋಟೀನ್ಸ್ ಏನು ಪ್ರೆಸೆನ್ಸ್ ಇದೆಯೋ ಆ ಪ್ರೋಟೀನ್ಸ್ ಅಂಡರ್ಗೂ ಏನು ಹೇಳ್ರಿ ಸರ್ಟೆನ್ ಮಾಡಿಫಿಕೇಶನ್ ಆಗುತ್ತೆ. ಮಾಡಿಫಿಕೇಶನ್ ಆದಂಥ ಸಾರ್ಟಿಂಗ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಶಾರ್ಟಿಂಗ್ ಆಗಿರುತ್ತೆ ಬೇಸ್ಡ್ ಆನ್ ದಿ ಕಂಪೋಸಿಷನ್ ಆಗಿರ್ಬೋದು, ಸೈಜಸ್ ಆಗಿರ್ಬೋದು. ಸೊ ಇನಿಷಿಯಲಿ ಪ್ರೋಟೀನ್ಸ್ ಅಂಡರ್ಗೂ ಏನು ಹೇಳ್ರಿ ಶಾರ್ಟಿಂಗ್. ಸೊ ಶಾರ್ಟಿಂಗ್ ಆದ ನಂತರ ಏನಾಗಿರುತ್ತೆ ಅಂದರೆ ಪ್ರೋಟೀನ್ಸ್ ಕನ್ವರ್ಟೆಡ್ ಇಂಟು ಪ್ಯಾಕೇಜಿಂಗ್. ಸೊ ಇನಿಷಿಯಲಿ ಪ್ಯಾಕೆಟ್ಸ್ ಆಗಿ ಅಥವಾ ಪ್ಯಾಕೇಜಸ್ ಆಗ್ತಾ ಹೋಗಿರುತ್ತೆ. ದಟ್ ಇಸ್ ಆಲ್ ಪ್ರೊಸೆಸ್ ವಿತಿನ್ ಏನು ಹೇಳ್ರಿ ಗಾಲ್ಗಿ ಅಪರೇಟಸ್. ಫಾರ್ ಎಕ್ಸಾಂಪಲ್ ಪ್ರೋಟೀನ್ಸ್ ಎಲ್ಲಾಗಿತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಸಿಂಥಸಿಸ್ ಆಗಿತ್ತು. ವಿತಿನ್ ಗಾಲ್ಗಿ ಅಪರೇಟಸ್ ಪ್ರೋಟೀನ್ ಕಂಬೈನ್ ವಿತ್ ದಿ ಕಾರ್ಬೋಹೈಡ್ರೇಟ್ ಇಟ್ ಕನ್ವರ್ಟೆಡ್ ಇಂಟು ಗ್ಲೈಕೋಪ್ರೋಟೀನ್. ಸೊ ಇದನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಆಫ್ಟರ್ ದಿ ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್ ದಿಸ್ ಗ್ಲೈಕೋಪ್ರೋಟೀನ್ಸ್ ಎಂಟರ್ ಇನ್ ಟು ದ ಲೈಸೋಸೋಮ್ಸ್. ಸೊ ಲೈಸೋಸೋಮ್ಸ್ಗೆ ಎಂಟ್ರಿ ಆಗುತ್ತೆ. ಹೇಗೆ ಎಂಟ್ರಿ ಆಗುತ್ತೆ ಅಂದರೆ ಸೊ ಇನಿಷಿಯಲಿ ಗಾಲ್ಗಿ ಅಪರೇಟಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸಿಸ್ಟರ್ನೇ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಸಿಸ್ಟರ್ನೇ ಏನಾಗಿರುತ್ತೆ ಅಂದರೆ ಇದು ರೀತಿ ಫ್ಲ್ಯಾಟ್ ಆ್ಯಂಡ್ ಸ್ಟ್ರಕ್ಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಗ್ಲೈಕೋಪ್ರೋಟೀನ್ಸ್ ಆಗಿರ್ಬೋದು ಅಥವಾ ಎನ್ಸೈಮ್ಸ್ ಆಗಿರ್ಬೋದು ಅಥವಾ ಎನಿ ಪ್ರೋಟೀನ್ಸ್ ಡೆಪಾಸಿಟೆಡ್ ಎಟ್ ದಿ ಏನು ಹೇಳ್ರಿ ಎಟ್ ದಿ ಎಂಡ್ ಆಫ್ ದಿ ಆರ್ ಟಿಪ್ ಆಫ್ ದಿ ಸಿಸ್ಟರ್ನೇ. ಸೊ ಸಿಸ್ಟರ್ನೇದ ಟಿಪ್ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ಡೆಪೋಸಿಷನ್ ಆಗ್ತಾ ಬರುತ್ತೆ. ದಟ್ ಈಸ್ ಕಾನ್ಸಂಟ್ರೇಷನ್ ಆಗ್ತಾ ಬರುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ ಫಾರ್ಮೇಷನ್ ಆಫ್ ಲೈಸೋಸೋಮ್ ಫಾರ್ಮೇಷನ್. ಸೊ ಲೈಸೋಸೋಮ್ ಫಾರ್ಮೇಷನ್ ಆಗಬೇಕಾದ್ರೆ ಸೊ ಇನಿಷಿಯಲಿ ಈ ಡೆನ್ಸ್ ರೀಜನ್ಸ್ ಏನಾಗಿರುತ್ತೆ ಅಂದರೆ ಪಿಂಚಿಂಗ್ ಆಫ್ ಆರ್ ಸಪ್ರೇಟಿಂಗ್ ಫ್ರಮ್ ದಿ ಸಿಸ್ಟರ್ನೇ. ಸೊ ಸಿಸ್ಟರ್ನೇ ಇಂದ ಸಪ್ರೇಟ್ ಆಗಿ ಇಟ್ ಕನ್ವರ್ಟೆಡ್ ಇಂಟು ಏನು ಹೇಳ್ರಿ ಇಂಡಿಪೆಂಡೆಂಟ್ ವೆಸಿಕಲ್ಸ್. ಸೊ ಇಂಡಿಪೆಂಡೆಂಟ್ ವೆಸಿಕಲ್ಸ್ ಆಗಿ ಕನ್ವರ್ಷನ್ಸ್ ಆಗಿರುತ್ತೆ. ದೀಸ್ ವೆಸಿಕಲ್ಸ್ ಆರ್ ಕಾಮನ್ಲಿ ಕಾಲ್ಡ್ ಎಸ್ ಪ್ರೈಮರಿ ಲೈಸೋಸೋಮ್. ಸೊ ಈ ವೆಸಿಕಲ್ಸನ್ನೇ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಪ್ರೈಮರಿ ಲೈಸೋಸೋಮ್ಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಈ ಸೆಕ್ಸ್ಟರ್ ಬಂದು ಸಿಸ್ಟರ್ನೇ. ಸೊ ಸಿಸ್ಟರ್ನೇ ಯಾವುದು ಪಾರ್ಟ್ ಆಫ್ ಗಾಲ್ಗಿ ಅಪರೇಟಸ್ನ ಪಾರ್ಟಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ರೀತಿ ಏನಾಯ್ತು ನೋಡ್ರಿ ಪ್ರೈಮರಿ ಲೈಸೋಸೋಮ್ ಫಾರ್ಮೇಷನ್ ಆಯಿತು. ದಿಸ್ ಪ್ರೈಮರಿ ಲೈಸೋಸೋಮ್ ಕನ್ವರ್ಟೆಡ್ ಇಂಟು ಆ್ಯಕ್ಚುಯಲ್ ರೈಸೋಸೋಮ್ ಆಗಿ ಕಾಮನ್ ಆಗಿ ಕನ್ವರ್ಷನ್ ಆಗಿರುತ್ತೆ. ಸೊ ಇನಿಷಿಯಲಿ ಇಲ್ಲಿ ಏನಾಗಿರುತ್ತೆ ಹೇಳ್ರಿ ಹೈಡ್ರೋಲಿಟಿಕ್ ಎನ್ಸೈಮ್ ಪ್ರೆಸೆನ್ಸ್ ಇರುತ್ತೆ ಅಥವಾ ಏನಾಗಿರುತ್ತೆ ಅಂದರೆ ಸಮ್ ಅಮೌಂಟಲ್ಲಿ ಪ್ರೋಟೀನ್ಸ್ ಪ್ರೆಸೆನ್ಸ್ ಇರುತ್ತೆ. ಈ ರೀತಿ ಮೆಂಬ್ರೇನ್ಸು. ಸೊ ಅದೇ ರೀತಿ ಏನಾಗಿರುತ್ತೆ ಅಂದರೆ ದೀಸ್ ವೆಸಿಕಲ್ಸ್ ಆರ್ ಪ್ರೋಟೀನ್ಸ್ ಎಂಟರ್ ಇಂಟು ದಿ ಏನು ಹೇಳ್ರಿ ವ್ಯಾಕ್ಯೂಲ್. ಸೊ ಕಾಮನ್ ಆಗಿ ವ್ಯಾಕ್ಯೂಲ್ಸ್ಗೆ ಎಂಟ್ರಿ ಕೊಡುತ್ತೆ. ವ್ಯಾಕ್ಯೂಲ್ಸ್ ಫಾರ್ ದಿ ಏನು ಹೇಳ್ರಿ ಸ್ಟೋರೇಜಸ್ ಪರ್ಪಸ್ಸಿಗಾಗಿ ಏನಾಗಲ್ರಿ ವ್ಯಾಕ್ಯೂಲ್ಸ್ಗೆ ಎಂಟ್ರಿ ಕೊಡುತ್ತೆ. ಸೊ ಈ ರೀತಿ ಏನಾಗಿರುತ್ತೆ ಅಂದರೆ ಆರ್ಗನಲ್ಸು ಫಂಕ್ಷನಲಿ
ಇಂಟರ್ ರಿಲೇಟೆಡ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇತ್ತು. ಕಾಮನ್ ಆಗಿ ಪ್ರೋಟೀನ್ ಸೆಲ್ ಸಿಂಥೆಸಿಸ್ ಆಗಿತ್ತು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಸಿಂಥೆಸಿಸ್ ಆಗಿತ್ತು. ಫೋಸ್ಟ್ ಟ್ರಾನ್ಸ್ಲೇಷನ್ ಎಲ್ಲ ಆಯಿತು ಹೇಳ್ರಿ ನಮ್ಮದು ಗಾಲ್ಗಿ ಅಪ್ರೈಟಸ್ನಲ್ಲಿ ಫೋಸ್ಟ್ ಟ್ರಾನ್ಸ್ಲೇಷನ್ ಆಯಿತು. ದೀಸ್ ಪ್ರೋಟೀನ್ಸ್ ಏನು ಹೇಳ್ರಿ ಕನ್ವರ್ಟ್ ಇಂಟು ವೆಸಿಕಲ್ಸ್ ವಿತಿನ್ ಅ ಲೈಸೋಸೋಮ್. ಸೊ ಲೈಸೋಸೋಮ್ ಆಗಿ ಕನ್ವರ್ಷನ್ ಆಗಿರುತ್ತೆ. ದೀಸ್ ಲೈಸೋಸೋಮ್ಸಲ್ಲಿ ಇರುವಂಥ ಪ್ರೋಟೀನ್ ಸ್ಟೋರ್ಡ್ ಇನ್ ವೆಸಿಕಲ್ಸಲ್ಲಿ ವ್ಯಾಕ್ಯೂಲ್ಸ್ನಲ್ಲಿ ಸ್ಟೋರೇಜಸ್ ಆಗಿರುತ್ತೆ. ಸೊ ಅದರಿಂದ ಈ ರೀತಿ ಫಂಕ್ಷನಲಿ ಕೋಆರ್ಡಿನೇಟೆಡ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಸೆಲ್ ಆರ್ಗನಲ್ಸನ್ನು ಕಾಮನ್ ಆಗಿ ನಾವು ಕರಿತೀವಿ ಏನಂತ ಕರಿತೀವಿ ಅಂದರೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಆರ್ಗನಲ್ಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 54. ಸೊ 54th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಫಿಗರ್ ಬಿಲೋ ಶೋಸ್ ದಿ ಸ್ಟ್ರಕ್ಚರ್ ಆಫ್ ಎ ಮೈಟೋಕಾಂಡ್ರಿಯಾ ವಿತ್ ದಿ 4 parts label A, B, C and D. Select the part correctly matched in its function. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಮೈಟೋಕಾಂಡ್ರಿಯಾದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಅಲ್ಲೇನು ಮಾಡಿದ್ದಾರೆ ಅಂದರೆ ABCD ಹೇಳಿ ಲೇಬಲ್ ಮಾಡಿದ್ದಾರೆ. ಸೊ ಲೇಬಲ್ ಮಾಡೋದ್ರಲ್ಲಿ ಕರೆಕ್ಟ್ ಯಾವುದು ಮ್ಯಾಚ್ ಆಗಿದೆ ಅದ್ರ ಜೊತೆಗೆ ವಿತ್ ಫಂಕ್ಷನ್ ಜೊತೆಗೆ ಮ್ಯಾಚ್ ಆಗಿದೆ ಹೇಳಿ ನೋಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2011 ಕೇಳಿರುವಂಥ ಕ್ವಶನ್. ಸೊ ಇಲ್ಲಿ ಫಸ್ಟು ಪಾರ್ಟನ್ನು ನೋಡ್ತಾ ಬಂದಾಗ ಸೊ ಡಿ ಬಂದು ಏನು ಹೇಳ್ರಿ ಇಟ್ ಇಸ್ ದ ಔಟರ್ ಮೆಂಬ್ರೇನ್. ಸೊ ಔಟರ್ ಮೆಂಬ್ರೇನ್ ಸೊ ಆಲ್ರೆಡಿ ಗೊತ್ತಿದೆ ಮೈಟೋಕಾಂಡ್ರಿಯಾದಲ್ಲಿ ಏನಾಗಿರುತ್ತೆ ಅಂದರೆ ಡಬಲ್ ಮೆಂಬ್ರೇನ್ ಪ್ರೆಸೆನ್ಸ್ ಇರುತ್ತೆ. ಸೊ ಔಟರ್ ರೀಜನ್ಸ್ ಮೆಂಬ್ರೇನನ್ನು ಔಟರ್ ಮೆಂಬ್ರೇನ್ ಹೇಳಿ ಕರಿತೀವಿ, ಇನ್ನರ್ ರೀಜನ್ಸ್ ಮೆಂಬ್ರೇನನ್ನು ಇನ್ನರ್ ರೀಜನ್ಸ್. ಸೊ ಡಿ ಬಂದು ಔಟರ್ ಮೆಂಬ್ರೇನ್. ಸೊ ಬಿ ಬಂದು ಇನ್ನರ್ ಮೆಂಬ್ರೇನ್. ಸೊ ಒಂದು ಎ ಬಂದು ಮ್ಯಾಟ್ರಿಕ್ಸ್ ಆ್ಯಂಡ್ ಸಿ ಬಂದು ಕ್ರಿಸ್ಟೆ. ಸೊ ಸೆಕೆಂಡ್ ಮೆಂಬ್ರೇನನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಇನ್ನರ್ ಮೆಂಬ್ರೇನ್ ಕರಿತೀವಿ. ಸೊ ಇನ್ನರ್ ಮೆಂಬ್ರೇನ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಇನ್ಫೋಲ್ಡಿಂಗ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಆ ಇನ್ಫೋಲ್ಡಿಂಗ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ರೀ ಕ್ರಿಸ್ಟೆ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಸೆಮಿ ಸಾಲಿಡ್ ಫ್ಲೂಯಿಡ್ ಪ್ರೆಸೆಂಟ್ ವಿತಿನ್ ಮೈಟೋಕಾಂಡ್ರಿಯಾ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್ ಹೇಳಿ ಕರಿತೀವಿ. ಎ ಬಂದು ಮ್ಯಾಟ್ರಿಕ್ಸ್ ಹೇಳಿ ಕರಿತೀವಿ. ಅದೇ ರೀತಿ ಕ್ಲೋರೋಪ್ಲಾಸ್ಟ್ನಲ್ಲಿ ಪ್ರೆಸೆನ್ಸ್ ಇರುವಂಥ ಸೆಮಿ ಸಾಲಿಡ್ ಫ್ಲೂಯಿಡನ್ನು ಕಾಮನ್ ಆಗಿ ನಾವೇನು ಕರಿತೀವಿ ಹೇಳ್ರಿ ಸ್ಟ್ರೋಮಾ ಹೇಳಿ ಕಾಮನ್ ಆಗಿ ಕರಿತೀವಿ. ಅದೇ ಸೆಲ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಸೆಮಿ ಸಾಲಿಡ್ ಫ್ಲೂಯಿಡನ್ನು ಸೈಟೋಪ್ಲಾಸಮ್ ಹೇಳಿ ಕಾಮನ್ ಆಗಿ ಕರಿತೀವಿ. ಅದೇ ರೀತಿ ನ್ಯೂಕ್ಲಿಯಸ್ನಲ್ಲಿ ಪ್ರೆಸೆನ್ಸ್ ಇರುವಂಥ ಸೆಮಿ ಸಾಲಿಡ್ ಫ್ಲೂಯಿಡನ್ನು ನ್ಯೂಕ್ಲಿಯೋ ಪ್ಲಾಸಮ್ ಆರ್ ನ್ಯೂಕ್ಲಿಯರ್ ಸ್ಯಾಪ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಫಸ್ಟ್ ಇಲ್ಲಿ ಆಪ್ಷನ್ ನೋಡ್ಲಿಕ್ಕೆ ಹೋದಾಗ ಡಿ ಔಟರ್ ಮೆಂಬ್ರೇನ್ ದಟ್ ಈಸ್ ಟ್ರೂ. ಡಿ ಬಂದು ಔಟರ್ ಮೆಂಬ್ರೇನ್ ಆಗಿರುತ್ತೆ. ಗಿವ್ ರೈಸ್ ಟು ಇನ್ನರ್ ಮೆಂಬ್ರೇನ್ ಬೈ ಸ್ಪ್ಲಿಟಿಂಗ್. ಸೊ ಇನಿಷಿಯಲಿ ಇದು ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದಾನೆ ಹೇಳ್ರಿ ಸ್ಪ್ಲಿಟಿಂಗ್ ಆಫ್ ದಿ ಇನ್ನರ್ ಮೆಂಬ್ರೇನಿಂದ ಔಟರ್ ಮೆಂಬ್ರೇನ್ ಫಾರ್ಮೇಷನ್ ಆಗ್ತಾ ಹೇಳಿದ್ದಾನೆ ದಟ್ ಈಸ್ ರಾಂಗ್. ನೆಕ್ಸ್ಟ್ ಬಂದು ಬಿ ಬಂದು ಇನ್ನರ್ ಮೆಂಬ್ರೇನ್ ದಟ್ ಈಸ್ ಟ್ರೂ. ಇನ್ನರ್ ಮೆಂಬ್ರೇನ್ ಆಗಿರುತ್ತೆ. ಇಟ್ ಫಾರ್ಮ್ಸ್ ಇನ್ಫೋಲ್ಡಿಂಗ್ ಕಾಲ್ಡ್ ಕ್ರಿಸ್ಟೆ. ಸೊ ಇನಿಷಿಯಲಿ ಇನ್ನರ್ ಮೆಂಬ್ರೇನಲ್ಲಿ ಏನಾಗಿರುತ್ತೆ ಹೇಳ್ರಿ ಇನ್ಫೋಲ್ಡಿಂಗ್ಸ್ ಪ್ರೆಸೆನ್ಸ್ ಇರುತ್ತೆ ಅಂತ ಹೇಳಿದ್ದಾನೆ. ಆ ಇನ್ಫೋಲ್ಡಿಂಗ್ಸ್ ಕಾಮನ್ ಆಗಿ ಕ್ರಿಸ್ಟೆ ಹೇಳಿ ಕರೀತಾರೆ ಅಂತ ಹೇಳಿದ್ದಾನೆ ದಟ್ ಈಸ್ ಟ್ರೂ. ಸೊ ಅದರಿಂದ ಕರೆಕ್ಟಾಗಿ ಲೇಬಲ್ ಆಗಿರುವಂಥದ್ದು ಅಥವಾ ಕರೆಕ್ಟಾಗಿ ಮ್ಯಾಚ್ ಆಗಿರುವಂಥದ್ದು ಏನು ಹೇಳ್ರಿ ಆಪ್ಷನ್ ಬಿ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ. ಸೊ ಅದರ್ ಆಪ್ಷನ್ ನೋಡ್ಲಿಕ್ಕೆ ಹೋದಾಗ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಕ್ರಿಸ್ಟೆ ಹೇಳಿ ಕೊಟ್ಟಿದ್ದಾನೆ. ಸಿ ಕ್ರಿಸ್ಟೆ ದಟ್ ಈಸ್ ಕರೆಕ್ಟ್. ಪೊಸೆಸಸ್ ಸಿಂಗಲ್ ಸರ್ಕ್ಯುಲರ್ DNA ಮಾಲಿಕ್ಯೂಲ್ ಆ್ಯಂಡ್ ರೈಬೋಸೋಮ್. ಸೊ ಇನಿಷಿಯಲಿ ಕ್ರಿಸ್ಟೇದಲ್ಲಿ ಏನಾಗಿರುತ್ತೆ ಅಂದರೆ ಸರ್ಕ್ಯುಲರ್ DNA ಮತ್ತು ರೈಬೋಸೋಮ್ ಇರುತ್ತೆ ಅಂತ ಹೇಳಿದ್ದಾನೆ ದಟ್ ಈಸ್ ರಾಂಗ್. ಸೊ ಇನಿಷಿಯಲಿ ಸರ್ಕ್ಯುಲರ್ DNA ಮತ್ತು ರೈಬೋಸೋಮ್ಸ್ ಎಲ್ಲಿ ಪ್ರೆಸೆನ್ಸ್ ಇರುತ್ತೆ ಮ್ಯಾಟ್ರಿಕ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ನಾಟ್ ಇನ್ ಕ್ರಿಸ್ಟೆ. ಸೊ ಕ್ರಿಸ್ಟೆ ಮೇಲೆ ಏನಾಗಿರುತ್ತೆ ಅಂದರೆ F0 ಮತ್ತು F1 ಪಾರ್ಟಿಕಲ್ ಹೇಳಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಎ ಏನು ಕೊಟ್ಟಿದ್ದಾನೆ ಅಂದರೆ ಮ್ಯಾಟ್ರಿಕ್ಸ್ ದಟ್ ಈಸ್ ಟ್ರೂ. ಆಪ್ಷನ್ ಎ ಈಸ್ ಮ್ಯಾಟ್ರಿಕ್ಸ್. ಬಟ್ ಅದ್ರ ಬಗ್ಗೆ ಏನು ಕೊಟ್ಟಿದ್ದಾನೆ ಮೇಜರ್ ಸೈಟ್ ಫಾರ್ ರೆಸ್ಪಿರೇಷನ್ ಚೈನ್ ರಿಯಾಕ್ಷನ್ ಅಂತ ಹೇಳಿದ್ದಾನೆ. ಸೊ ಇನಿಷಿಯಲಿ ರೆಸ್ಪಿರೇಟರಿ ಚೈನ್ ರಿಯಾಕ್ಷನ್ ಕಾಮನ್ ಆಗಿ ಎಲ್ಲಾಗತ್ತೆ ಹೇಳ್ರಿ ಇನ್ನರ್ ಮೆಂಬ್ರೇನ್. ಸೊ ಇನಿಷಿಯಲಿ ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾದಲ್ಲಿ ಕಾಮನ್ ಆಗಿ ಚೈನ್ ರಿಯಾಕ್ಷನ್ ದಟ್ ಈಸ್ ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ETC ಕಾಮನ್ ಆಗಿ ರನ್ ಆಗ್ತಾ ಇರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 55. ಸೊ 55th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಪ್ಲಾಸ್ಮಾ ಮೆಂಬ್ರೇನ್ ಕನ್ಸಿಸ್ಟ್ ಮೇನ್ಲಿ ಆಫ್. ಸೊ ಇನಿಷಿಯಲಿ ಪ್ಲಾಸ್ಮಾ ಮೆಂಬ್ರೇನು ಏನನ್ನ ಕನ್ಸಿಸ್ಟ್ ಸೊ ಯಾವುದರಿಂದ ಮೇಡಪ್ ಅಪ್ ಆಗಿದೆ ಹೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿರುವಂಥದ್ದು 2010 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಪ್ಲಾಂಟ್ಸ್ ಕಂಟೈನಿಂಗ್ 2 ಡಿಫ್ರೆಂಟ್ ಮೆಂಬ್ರೇನ್. ಸೊ ಇನಿಷಿಯಲಿ ಪ್ಲಾಂಟಲ್ಲಿ ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ಮೆಂಬ್ರೇನ್ ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಔಟರ್ ರೀಜನ್. ಸೊ ಔಟರ್ ರೀಜನ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸೆಲ್ ವಾಲ್ ಪ್ರೆಸೆನ್ಸ್ ಇರುತ್ತೆ. ದಿ ಸೆಲ್ ವಾಲ್ಸ್ ಆರ್ ಮೇನ್ಲಿ ಮೇಡಪ್ ಆಫ್ ಸೆಲ್ಯುಲೋಸಿಕ್ ಮಟೀರಿಯಲ್.
ಸೊ ಕಾಮನ್ ಆಗಿ ಸೆಲ್ಯುಲೋಸಿಕ್ ಮಟೀರಿಯಲಿಂದ ಮೇಡಪ್ ಅಪ್ ಆಗಿರುತ್ತೆ. ಸೊ ಇನ್ನರ್ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ಪ್ಲಾಸ್ಮಾ ಮೆಮ್ಬ್ರೇನ್ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಇದೇ ಪ್ಲಾಸ್ಮಾ ಮೆಮ್ಬ್ರೇನ್ ಬಗ್ಗೆ ಇಲ್ಲಿ ಕ್ವಶನನ್ನು ಕೇಳಿರುವಂಥದ್ದು. ಸೊ ಇನಿಷಿಯಲಿ ಪ್ಲಾಸ್ಮಾ ಮೆಮ್ಬ್ರೇನ್ ಸ್ಟ್ರಕ್ಚರ್ಸನ್ನು ಫಾರ್ ದ ಫಸ್ಟ್ ಡಿಫ್ರೆಂಟ್ ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂದರೆ ಡಿಫ್ರೆಂಟ್ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಮೋಸ್ಟ್ ಅಕ್ಸೆಪ್ಟೆಡ್ ಮಾಡೆಲ್ಸ್ ಯಾವುದು ಅಂದರೆ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್. ಸೊ ಇದು ಬಂದು ಮೋಸ್ಟ್ accepted model. So this model proposed during the time of 1972 ನಲ್ಲಿ ಪ್ರಪೋಸ್ ಆಗಿರುವಂಥದ್ದು. ಸೊ ಪ್ರಪೋಸ್ ಮಾಡಿದವರು ಯಾರಂದರೆ ಸಿಂಗರ್ ಆ್ಯಂಡ್ ನಿಕೋಲ್ಸನ್. ಸೊ ಸಿಂಗರ್ ಆ್ಯಂಡ್ ನಿಕೋಲ್ಸನ್ ಏನು ಮಾಡಿದ್ದಾರೆ ಅಂದರೆ ಡ್ಯೂರಿಂಗ್ ದ ಟೈಮ್ ಆಫ್ 1972 ನಲ್ಲಿ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ದೆಮ್ ಪ್ಲಾಸ್ಮಾ ಮೆಮ್ಬ್ರೇನ್ಸ್ ಆರ್ ಮೇಡ್ ಅಪ್ ಆಫ್ ಬೈಲೇಯರ್ಸ್ ಆಫ್ ಫಾಸ್ಫೋಲಿಪಿಡ್. ಸೊ ಇನಿಷಿಯಲಿ ಈ ಮಾಡೆಲ್ ಪ್ರಕಾರ ಏನಾಗಿದೆ ಹೇಳ್ರಿ, ಪ್ಲಾಸ್ಮಾ ಮೆಮ್ಬ್ರೇನ್ ಯಾವುದರಿಂದ ಮೇಡಪ್ ಆಗಿದೆ, ಫಾಸ್ಫೋಲಿಪಿಡ್ನ ಬೈಲೇಯರ್ಸಿಂದ ಕಾಮನ್ ಆಗಿ ಮೇಡಪ್ ಅಪ್ ಆಗಿದೆ. ಸೊ ಇನಿಷಿಯಲಿ ಇಲ್ಲಿ ಮಾಡೆಲನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದಾಗ ಲಿಪಿಡ್ಸ್ ಏನಾಗಿರುತ್ತೆ ಅಂದರೆ ಈ ರೀತಿ 2 ಡಿಫ್ರೆಂಟ್ ಲೇಯರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಫಸ್ಟ್ ಲೇಯರ್, ಇದು ಒಂದು ಸೆಕೆಂಡ್ ಲೇಯರ್. ಸೊ ಇದು ಫಸ್ಟ್ ಲೇಯರ್, ಸೊ ಇದು ಒಂದು ಸೆಕೆಂಡ್ ಲೇಯರ್. ಸೊ ಇಲ್ಲೇನಾಗಿರುತ್ತೆ ಅಂದರೆ ಫಸ್ಟ್ ಲೇಯರ್ಸಲ್ಲಿ ಮೇಲ್ಗಡೆ ಏನಾಗಿರುತ್ತೆ ಅಂದರೆ ಹೆಡ್ ರೀಸನ್ ಪ್ರೆಸೆನ್ಸ್ ಇರುತ್ತೆ. ಸೊ ಕೆಳಗಡೆ ಏನಾಗಿರುತ್ತೆ ಅಂದರೆ ಟೇಲ್ ರೀಸನ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಹೆಡ್ ರೀಸನ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಹೈಡ್ರೋಫಿಲಿಕ್ ಹೆಡ್ ಹೇಳಿ ಕಾಮನ್ ಆಗಿ ಕರಿತೀವಿ. ಟೇಲನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಹೈಡ್ರೋಫೋಬಿಕ್ ಟೇಲ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಹೈಡ್ರೋಫಿಲಿಕ್ ಹೆಡ್ ಏನಾಗಿರುತ್ತೆ ಅಂದರೆ ಅಕ್ವಿಯಸ್ ಎನ್ವಿರಾನ್ಮೆಂಟ್ ಅಥವಾ ವಾಟರ್ ಲವಿಂಗ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇದ್ದರೆ, ಹೈಡ್ರೋಫೋಬಿಕ್ ಟೇಲ್ ಏನಾಗಿರುತ್ತೆ ಅಂದರೆ ವಾಟರ್ ಹೇಟಿಂಗ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇಟ್ ಶೋಸ್ ದಿ ಏನೇಳ್ರಿ 2 ಡಿಫ್ರೆಂಟ್ ಲಿಪಿಡ್ ಲೇಯರ್. ಸೊ ಇದೆರಡು ಲಿಪಿಡ್ ಲೇಯರ್ಸನ್ನು ಶೋ ಮಾಡ್ತಾ ಹೋಗಿರತ್ತೆ. ಸೊ ಇದು ಫಸ್ಟ್ ಬಂದು ಲಿಪಿಡ್. ಸೊ ಲಿಪಿಡ್ ಜೊತೆಗೆ ಏನಾಗಿರುತ್ತೆ ಅಂದರೆ ಪ್ಲಾಸ್ಮಾ ಮೆಮ್ಬ್ರೇನ್ಸ್ ಆಲ್ಸೋ ಕಂಟೈನಿಂಗ್ ಪ್ರೋಟೀನ್. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ಸು ಪ್ರೆಸೆನ್ಸ್ ಇರುತ್ತೆ. ಪ್ರೋಟೀನ್ಸ್ ಆರ್ ಮೇನ್ಲಿ ಪ್ರೆಸೆಂಟ್ ಇನ್ 2 ಡಿಫ್ರೆಂಟ್ ಫಾರ್ಮ್. ಪ್ರೋಟೀನ್ಸ್ ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಇಂಟಿಗ್ರಲ್ ಪ್ರೋಟೀನ್, ಸೆಕೆಂಡ್ ಬರುವಂಥದ್ದು ಏನಂದರೆ ಪೆರಿಪೆರಲ್ ಪ್ರೋಟೀನ್. ಪ್ರೋಟೀನ್ಸು ಕೂಡ ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ಲೇಯರ್ಸ್. ಫಸ್ಟ್ ಬರುವಂಥದ್ದು ಇಂಟಿಗ್ರಲ್ ಪ್ರೋಟೀನ್, ಸೆಕೆಂಡ್ ಬರುವಂಥದ್ದು ಪೆರಿಪೆರಲ್. ಸೊ ವರ್ಡಲ್ಲೇ ಗೊತ್ತಾಗಿರುತ್ತೆ ಇಂಟಿಗ್ರಲ್ ಪ್ರೋಟೀನ್ ಪ್ರೆಸೆಂಟ್ ವಿತಿನ್ ಏನು ಹೇಳ್ರಿ ಮೆಮ್ಬ್ರೇನ್. ಸೊ ಮೆಮ್ಬ್ರೇನ್ ಒಳಗಡೆ ಪ್ರೆಸೆನ್ಸ್ ಇರುವಂಥದ್ದು, ಇನ್ ಬಿಟ್ವೀನ್ ದ ಮೆಮ್ಬ್ರೇನ್ ಪ್ರೆಸೆನ್ಸ್ ಇರುವಂಥ ಪ್ರೋಟೀನ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಇಂಟಿಗ್ರಲ್ ಪ್ರೋಟೀನ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗಿರ್ತೀವಿ. ಸೊ ಸರ್ಟನ್ ಪ್ರೋಟೀನ್ಸ್ ಆರ್ ಪ್ರೆಸೆಂಟ್ ಎಟ್ ದಿ ಎಂಡ್ ಆಫ್ ದಿ ಮೆಮ್ಬ್ರೇನ್. ಸೊ ಮೆಮ್ಬ್ರೇನ್ನ ಎಂಡ್ ರೀಸನ್ಸಲ್ಲಿ ಪ್ರೆಸೆನ್ಸ್ ಇದ್ದರೆ ದಟ್ ಪ್ರೋಟೀನ್ಸ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಪೆರಿಪೆರಲ್ ಪ್ರೋಟೀನ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇದಿಷ್ಟು ಬಂದು 2 ಡಿಫ್ರೆಂಟ್ ಏನು ಹೇಳ್ರಿ ಪ್ರೋಟೀನ್ಸ್. ಸೊ ದೀಸ್ ಪ್ರೋಟೀನ್ಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸೆಲ್ ಸಿಗ್ನಲಿಂಗ್. ಸೊ ಸೆಲ್ ಸಿಗ್ನಲಿಂಗ್ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಪ್ರೋಟೀನ್ಸ್ ಜೊತೆಗೆ ಇಟ್ಸ್ ಆಲ್ಸೋ ಕಂಟೈನಿಂಗ್ ಏನು ಹೇಳ್ರಿ ಕಾರ್ಬೋಹೈಡ್ರೇಟ್. ಸೊ ಇನಿಷಿಯಲಿ ಕಾರ್ಬೋಹೈಡ್ರೇಟ್ ಕೂಡ ಪ್ರೆಸೆನ್ಸ್ ಇರುತ್ತೆ. ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇನ್ ವೆರಿ ಮಿನಿಮಮ್ ಅಮೌಂಟ್ ಬಟ್ ನಾಟ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಏನು ಹೇಳ್ರಿ ಪಾಲಿಮರ್. ಸೊ ಪಾಲಿಮರ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರಲ್ಲ. ಪಾಲಿಮರ್ ಫಾರ್ಮಿಗೆ ಯಾವುದು ಎಕ್ಸಾಂಪಲ್ ಸೆಲ್ಯುಲೋಸ್. ಸೊ ಸೆಲ್ಯುಲೋಸ್ ಇಸ್ ಮೇನ್ಲಿ ಮೇಡಪ್ ಅಪ್ ಏನು ಹೇಳ್ರಿ ಗ್ಲೂಕೋಸ್ ಪಾಲಿಮರಿಂದ ಮೇಡಪ್ ಅಪ್ ಆಗಿದೆ. ಬಟ್ ಇಲ್ಲೇನಾಗಿರುತ್ತೆ ಹೇಳ್ರಿ ಪ್ರೆಸೆನ್ಸ್ ಇರುವಂಥ ಕಾರ್ಬೋಹೈಡ್ರೇಟು ನಾನ್ ಪಾಲಿಮರ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಗ್ಲೈಕೋ ಪ್ರೋಟೀನ್ ಅಲಾಂಗ್ ವಿತ್ ದಿ ಗ್ಲೈಕೋ ಲಿಪಿಡ್ ಫಾರ್ಮಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಕಾರ್ಬೋಹೈಡ್ರೇಟು ಪ್ರೆಸೆನ್ಸ್ ಇರುತ್ತೆ. ಸೊ ಇದಿಷ್ಟು ಬಂದು ಸ್ಟ್ರಕ್ಚರ್ ಆಫ್ ಏನು ಹೇಳ್ರಿ ಪ್ಲಾಸ್ಮಾ ಮೆಮ್ಬ್ರೇನ್. ಸೊ ಈಗ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ಫಾಸ್ಫೋಲಿಪಿಡ್ ಎಂಬೆಡೆಡ್ ಇನ್ ಎ ಪ್ರೋಟೀನ್ ಬೈಲೇಯರ್. ಸೊ ಇಲ್ಲಿ ಪ್ರೋಟೀನ್ಸ್ ಬೈಲೇಯರ್ ಪ್ರೆಸೆನ್ಸ್ ಇರುತ್ತೆ, ಅದರಲ್ಲಿ ಫಾಸ್ಫೋಲಿಪಿಡ್ ಎಂಬೆಡ್ ಆಗಿರುತ್ತೆ ಹೇಳಿದ್ದಾನೆ, ದಟ್ಸ್ ರಾಂಗ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಲಿಪಿಡ್ ಬೈಲೇಯರ್ ಪ್ರೆಸೆನ್ಸ್ ಇರುತ್ತೆ, ಅದರೊಳಗೆ ಪ್ರೋಟೀನ್ಸು ಎಂಬೆಡೆಡ್ ಆಗಿರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ಪ್ರೋಟೀನ್ಸ್ ಎಂಬೆಡೆಡ್ ಇನ್ ಎ ಫಾಸ್ಫೋಲಿಪಿಡ್ ಬೈಲೇಯರ್ ಹೇಳಿದ್ದಾನೆ, ದಟ್ ಈಸ್ ಟ್ರೂ. ಸೊ ಬಿಕಾಸ್ ಆಫ್ ಫಾಸ್ಫೋಲಿಪಿಡ್ ಏನಾಗಿರುತ್ತೆ ಅಂದರೆ ಬೈಲೇಯರ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ಸ್ ಎಂಬೆಡೆಡ್ ಆಗಿರುತ್ತೆ ಇನ್ ದ ಫಾರ್ಮ್ ಆಫ್ ಏನು ಹೇಳ್ರಿ ಪೆರಿಪೆರಲ್ ಪ್ರೋಟೀನ್ಸ್ ಆಗಿರ್ಬೋದು ಅಥವಾ ಇಂಟಿಗ್ರಲ್ ಪ್ರೋಟೀನ್ ಫಾರ್ಮಲ್ಲಿ ಕಾಮನ್ ಆಗಿ ಎಂಬೆಡ್ ಆಗಿರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಪ್ರೋಟೀನ್ಸ್ ಎಂಬೆಡೆಡ್ ಇನ್ ಎ ಪಾಲಿಮರ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಹೇಳಿ ಹೇಳಿದ್ದಾನೆ. ಸೊ ಇನಿಷಿಯಲಿ ಗ್ಲೂಕೋಸ್ನ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ ಅಂದರೆ ಪಾಲಿಮರ್ ಪ್ರೆಸೆನ್ಸ್ ಇರುತ್ತೆ, ಆ ಪಾಲಿಮರ್ಸ್ನಲ್ಲಿ ಪ್ರೋಟೀನ್ ಎಂಬೆಡ್ ಆಗಿರುತ್ತೆ ಹೇಳಿದ್ದಾನೆ, ದಟ್ ಇಸ್ ಸ್ಟ್ರಾಂಗ್. ಸೊ ಇನಿಷಿಯಲಿ ಇಲ್ಲಿ ಏನಾಗಿರುತ್ತೆ ಅಂದರೆ ಗ್ಲೂಕೋಸ್ ಪಾಲಿಮರ್ ಪ್ರೆಸೆನ್ಸ್ ಇರಲ್ಲ. ಗ್ಲೂಕೋಸ್ ಪ್ರೆಸೆನ್ಸ್ ಇನ್ ದ ಫಾರ್ಮ್ ಆಫ್ ಐದರ್ ಗ್ಲೈಕೋಪ್ರೋಟೀನ್ಸ್ ಆರ್ ಗ್ಲೈಕೋಲಿಪಿಡ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು
ಆದ್ದರಿಂದ ಆಪ್ಷನ್ ಸಿ ಇಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಪ್ರೋಟೀನ್ ಎಂಬೆಡೆಡ್ ಇನ್ ಎ ಕಾರ್ಬೋಹೈಡ್ರೇಟ್ ಬೈಲೇಯರ್ ಹೇಳಿದ್ದಾನೆ. ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ದಾನೆ ಹೇಳ್ರಿ, ಕಾರ್ಬೋಹೈಡ್ರೇಟು ಬೈಲೇಯರ್ಸಲ್ಲಿ ಇರತ್ತೆ ಹೇಳಿದ್ದಾನೆ. ದಟ್ ಇಸ್ ರಾಂಗ್. ಸೊ ಇನಿಷಿಯಲಿ ಬೈಲೇಯರ್ಸಲ್ಲಿ ಪ್ರೆಸೆನ್ಸ್ ಇರುವಂಥದ್ದು ಯಾವುದು ಹೇಳ್ರಿ, ನಮ್ಮದು ಫಾಸ್ಫೋಲಿಪಿಡು ಬೈಲೇಯರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 56. ಸೊ 56th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಮೇನ್ ಏರಿಯಾ ಆಫ್ ವೇರಿಯಸ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ಆಫ್ ಎ ಸೆಲ್ ಈಸ್. ಸೊ ಇನಿಷಿಯಲಿ ಸೆಲ್ಸ್ನಲ್ಲಿ ಪ್ರೆಸೆನ್ಸ್ ಇರುವಂಥ ವೇರಿಯಸ್ ಆಕ್ಟಿವಿಟೀಸು ಕಾಮನ್ ಆಗಿ ಯಾವ ಏರಿಯಾದಲ್ಲಿ ಕಾಮನ್ ಆಗಿ ಸೆಲ್ಸ್ನಲ್ಲಿ ರನ್ ಆಗತ್ತೇಳಿ ಕೇಳಿದ್ದಾರೆ. ಸೊ ವೇರಿಯಸ್ ಆಕ್ಟಿವಿಟಿ ನಥಿಂಗ್ ಬಟ್ ಏನು ಹೇಳ್ರಿ, ರೆಸ್ಪಿರೇಷನ್, ಪ್ರೋಟೀನ್ ಸಿಂಥೆಸಿಸ್, ನೆಕ್ಸ್ಟ್ ಎಂಜೈಮೆಟಿಕ್ ಆಕ್ಟಿವಿಟಿ. ಸೊ ಇವೆಲ್ಲ ಏನು ಮಾಡ್ಬೋದು ಹೇಳಿ, ನಾವು ವೇರಿಯಸ್ ಆಕ್ಟಿವಿಟೀಸ್ ಆಫ್ ಎ ಸೆಲ್ಸ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಇವು ಯಾವ ರೀಸನ್ಸಲ್ಲಿ ಆಗತ್ತೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂತಂದರೆ 2010 ಕೇಳಿರುವಂಥ ಕ್ವಶನ್. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಪ್ಲಾಸ್ಮಾ ಮೆಂಬ್ರೇನ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿದ್ದೇನೆ ಪ್ಲಾಸ್ಮಾ ಮೆಂಬ್ರೇನ್ ಮೇನ್ಲಿ ಮೇಡಪ್ ಆಫ್ ಏನು ಹೇಳ್ರಿ, ಫಾಸ್ಫೋಲಿಪಿಡ್ ಬೈಲೇಯರ್. ಫಾಸ್ಫೋಲಿಪಿಡ್ ಬೈಲೇಯರ್ಸಿಂದ ಮೇಡಪ್ ಅಪ್ ಆಗಿದೆ. ದಟ್ ಈಸ್ ಲಿಪಿಡ್ ಪ್ರೆಸೆಂಟ್ ಇನ್ ಬೈಲೇಯರ್ಸ್, 2 ಲೇಯರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಇಟ್ ಕಂಟೈನಿಂಗ್ ಪ್ರೋಟೀನ್ ಆಸ್ ಏನು ಹೇಳ್ರಿ, ಇಂಟರ್ನಲ್ ಪ್ರೋಟೀನ್ ಅಲಾಂಗ್ ವಿತ್ ಏನು ಹೇಳ್ರಿ ಪೆರಿಪೆರಲ್ ಪ್ರೋಟೀನ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಇಟ್ ಕಂಟೈನಿಂಗ್ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಪ್ರೆಸೆನ್ಸ್ ಇರುತ್ತೆ. ಯಾವ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ, ಆಸ್ ಎ ಗ್ಲೈಕೋಪ್ರೋಟೀನ್ಸ್ ಮತ್ತು ಗ್ಲೈಕೋಲಿಪಿಡ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಿಸ್ ಬೈಲೇಯರ್ ಇಸ್ ಏನು ಹೇಳ್ರಿ ಸೆಮಿ ಪರ್ಮಿಯೇಬಲ್ ಇನ್ ನೇಚರ್. ಸೊ ಸೆಮಿ ಪರ್ಮಿಯೇಬಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಟ್ ಇಸ್ ಮೇನ್ ರೋಲ್ ಏನು ಹೇಳ್ರಿ, ಇಟ್ ಹೆಲ್ಪ್ಫುಲ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ಸ್ ಆಫ್ ಮಾಲಿಕ್ಯೂಲ್ಸ್. ಸೊ ಮಾಲಿಕ್ಯುಲರ್ ಟ್ರಾನ್ಸ್ಪೋರ್ಟೇಷನ್ಗೆ ಕಾಮನ್ ಆಗಿ ಏನು ಹೇಳ್ರಿ ಪ್ಲಾಸ್ಮಾ ಮೆಂಬ್ರೇನ್ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಸೆಲ್ ಸಿಗ್ನಲಿಂಗ್. ಸೊ ಸೆಲ್ ಸಿಗ್ನಲಿಂಗ್ ಪ್ರೊಸೆಸ್ನಲ್ಲೂ ಪ್ಲಾಸ್ಮಾ ಮೆಂಬ್ರೇನ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಇಟ್ಸ್ ಕನ್ಸಿಡರ್ ಆಸ್ ಏನು ಹೇಳ್ರಿ ಒನ್ ಆಫ್ ದ ಫಂಕ್ಷನ್ ಹೇಳಿ ಕನ್ಸಿಡರ್ ಮಾಡ್ತೀವಿ, ನಾಟ್ ಎ ಮೇಜರ್ ಫಂಕ್ಷನ್. ಸೊ ಮೇಜರ್ ಫಂಕ್ಷನ್ ಅಲ್ಲ. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆಂದರೆ ಮೈಟೋಕಾಂಡ್ರಿಯಾ ಹೇಳಿ ಕೊಟ್ಟಿದ್ದಾನೆ. ಸೊ ಮೈಟೋಕಾಂಡ್ರಿಯಾನ ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಪವರ್ ಹೌಸ್ ಆಫ್ ಎ ಸೆಲ್ ಹೇಳಿ ಕರಿತೀವಿ. ಬಿಕಾಸ್ ಆಫ್ ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಸೊ ಇನಿಷಿಯಲಿ ATP ಫಾರ್ಮಲ್ಲಿ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡಿರ್ತಾ ಹೋಗಿರುತ್ತೆ. ಸೊ ಅದರ್ ದೆನ್ ದಿ ಮೈಟೋಕಾಂಡ್ರಿಯಾದು ಮೇನ್ ಮತ್ತು ಯಾವುದೇ ಫಂಕ್ಷನ್ಸ್ ಇಲ್ಲ. ಅದರಿಂದ ಆಪ್ಷನ್ ಬಿನೂ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಸೈಟೋಪ್ಲಾಸಮ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಸೈಟೋಪ್ಲಾಸಮ್ ನಥಿಂಗ್ ಬಟ್ ಏನು ಹೇಳ್ರಿ ಸೆಮಿ ಸಾಲಿಡ್ ಫ್ಲೂಯಿಡ್ ಪ್ರೆಸೆಂಟ್ ವಿತಿನ್ ಅ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಸೈಟೋಪ್ಲಾಸಮ್ ಹೇಳಿ ಕರೀತಾ ಹೋಗ್ತೀವಿ. ಸೊ ಸೈಟೋಪ್ಲಾಸಮ್ ಬಂದು ಸೆಮಿ ಸಾಲಿಡ್ ಫ್ಲೂಯಿಡ್ ವಿತಿನ್ ಅ ಏನು ಹೇಳ್ರಿ ಪ್ಲಾಸ್ಮಾ ಮೆಂಬ್ರೇನ್. ಇಟ್ ಕಂಟೈನಿಂಗ್ ವೇರಿಯಸ್ ಸೆಲ್ ಆರ್ಗನಸ್ ಲೈಕ್ ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್, ಕ್ಲೋರೋಪ್ಲಾಸ್ಟ್, ಪ್ಯಾರಾಕ್ಸಿಸೋಮ್ಸ್, ಲೈಸೋಸೋಮ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಈ ರೀತಿ ಏನಾಗಿರುತ್ತೆ ಅಂದರೆ ವೇರಿಯಸ್ ಸೆಲ್ ಆರ್ಗನಲ್ಸ್ ಇದರಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಿಸ್ ಸೈಟೋಪ್ಲಾಸಮ್ ಮೇನ್ಲಿ ಹೆಲ್ಪ್ಫುಲ್ ಫಾರ್, ಸೊ ಏನೇನು ಆ್ಯಕ್ಟಿವಿಟಿಯನ್ನು ರನ್ ಮಾಡುತ್ತೆ ಅಂದರೆ ಫಸ್ಟ್ ಬರುವಂಥದ್ದು ಗ್ಲೈಕೋಲಿಸಿಸ್. ಸೊ ಗ್ಲೈಕೋಲಿಸಿಸ್ ಇಷ್ಟು ಏನು ಹೇಳ್ರಿ ಫಸ್ಟ್ ಸ್ಟೆಪ್ ಇನ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ಸಲ್ಲಿ ಫಸ್ಟ್ ಸ್ಟೆಪ್ ಯಾವುದಾಗಿರುತ್ತೆ ಗ್ಲೈಕೋಲಿಸಿಸ್ ಆಗಿರುತ್ತೆ. ಈ ಗ್ಲೈಕೋಲಿಸಿಸ್ ಕಾಮನ್ ಆಗಿ ಸೈಟೋಪ್ಲಾಸಮಲ್ಲಿ ರನ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಏನಂದರೆ ಪ್ರೋಟೀನ್ ಸಿಂಥೆಸಿಸ್. ಸೊ ಪ್ರೋಟೀನ್ ಸಿಂಥೆಸಿಸ್ ಹೇಗಂದರೆ ರೈಬೋಸೋಮ್ಸ್. ಸೊ ರೈಬೋಸೋಮ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ಸಲ್ಲಿ ರೈಬೋಸೋಮ್ ಪ್ರೆಸೆನ್ಸ್ ಇರುತ್ತೆ. ದಿಸ್ ರೈಬೋಸೋಮ್ ಪ್ರೊಡ್ಯೂಸಸ್ ಪ್ರೋಟೀನ್. ಸೊ ಪ್ರೋಟೀನ್ಸನ್ನು ಕಾಮನ್ ಆಗಿ ಸಿಂಥೆಸಿಸ್ ಪ್ರೊಡಕ್ಷನ್ ಮಾಡ್ತಾ ಹೋಗಿರುತ್ತೆ. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ಸ್ ಆಫ್ ಮಾಲಿಕ್ಯೂಲ್. ಸೊ ಮಾಲಿಕ್ಯುಲರ್ ಟ್ರಾನ್ಸ್ಪೋರ್ಟೇಷನ್ಸ್ಗೂ ಕಾಮನ್ ಆಗಿ ಏನು ಹೇಳ್ರಿ ಇದೇ ಸೈಟೋಪ್ಲಾಸಮ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಸೆಲ್ಸ್ನ ಮೇಜರ್ ಆ್ಯಕ್ಟಿವಿಟಿ, ಸೊ ಮೇಜರ್ ಆ್ಯಕ್ಟಿವಿಟಿ ಎಲ್ಲಿ ರನ್ ಆಗಿರುತ್ತೆ ಹೇಳ್ರಿ ಕಾಮನ್ ಆಗಿ ಸೈಟೋಪ್ಲಾಸಮ್ಸ್ನಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಆಪ್ಷನ್ ಡಿ ಅನ್ನು ನೋಡ್ಲಿಕ್ಕೆ ಹೋದಾಗ ನ್ಯೂಕ್ಲಿಯಸನ್ನು ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ನ್ಯೂಕ್ಲಿಯಸನ್ನು ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಬ್ರೇನ್ ಆಫ್ ಎ ಸೆಲ್ ಹೇಳಿ ಕಾಮನ್ ಆಗಿ ಬ್ರೇನ್ ಆಫ್ ಸೆಲ್ಸ್ ಹೇಳಿ ಕರೀತಾ ಹೋಗ್ತೀವಿ. ಬಿಕಾಸ್ ಆಫ್ ಇಟ್ ಕಂಟ್ರೋಲಿಂಗ್ ಆಲ್ ದ ಆಕ್ಟಿವಿಟೀಸ್ ಆಫ್ ಎ ಸೆಲ್. ಸೊ ಸೆಲ್ನ ಆಲ್ ಆಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಯಾವ್ದು ಮಾಡತ್ತೆ ಹೇಳ್ರಿ ನ್ಯೂಕ್ಲಿಯಸ್ ಮಾಡ್ತಾ ಹೋಗಿರುತ್ತೆ. ದಿಸ್ ನ್ಯೂಕ್ಲಿಯಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಪ್ರೊಡಕ್ಷನ್ಸ್ ಆಫ್ ಏನು ಹೇಳ್ರಿ RNA. ಸೊ ಇನಿಷಿಯಲಿ RNA ಪ್ರೊಡಕ್ಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಲಾಂಗ್ ವಿತ್ ಏನು ಹೇಳ್ರಿ ಸರ್ಟೆನ್ ಕೈಂಡ್ಸ್ ಆಫ್ ಪ್ರೋಟೀನ್ ಸಿಂಥೆಸಿಸ್. ಸೊ ಪ್ರೋಟೀನ್ ಸಿಂಥೆಸಿಸ್ಗೆ ಮೇನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಅದು ಬಿಟ್ಟು ಇದು ಮೇಜರ್ ಆಕ್ಟಿವಿಟೀಸ್ ಇಲ್ಲ. ಸೊ ಇನಿಷಿಯಲಿ ಮೇನ್ ಆಕ್ಟಿವಿಟಿ ರನ್ ಆಗಲ್ಲ. ನ್ಯೂಕ್ಲಿಯಸ್ ಏನು ಮಾಡತ್ತೆ ಹೇಳ್ರಿ ಸೆಲ್ಸ್ನ ಅದರ್ ಆಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 57. ಸೊ 57th ಕ್ವಶನ್ ಏನು ಕೇಳಿದ್ದಾನೆ ಅಂದರೆ
ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಇಟ್ಸ್ ಓನ್ DNA. ಸೊ ಇನಿಷಿಯಲಿ DNA ಕಂಟೈನಿಂಗ್ ಸೆಲ್ ಆರ್ಗನಲ್ಸ್ ಯಾವುದು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದ್ರೆ 2010 ಕೇಳಿರುವಂಥ ಕ್ವಶನ್. ಇಟ್ಸ್ ಅ ಬೇಸಿಕ್ ಕ್ವಶನ್ಸ್ ಅಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ವಿತಿನ್ ಅ ಸೆಲ್ 3 ಡಿಫ್ರೆಂಟ್ ಆರ್ಗನಲ್ ಕಂಟೈನಿಂಗ್ ಇಟ್ಸ್ ಓನ್ DNA. ಸೊ ಅದರದ್ದು ಆದ DNA ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ನಲ್ಲಿ ಏನಾಗಿರುತ್ತೆ ಅಂದರೆ DNA ಪ್ರೆಸೆನ್ಸ್ ಇರುತ್ತೆ. ದಿಸ್ DNA ಮೇಂಟೈನಿಂಗ್ ಹೆರಿಡಿಟರಿ ಆಕ್ಟಿವಿಟಿ. ಸೊ ಹೆರಿಡಿಟರಿ ಆಕ್ಟಿವಿಟಿ ವಿತಿನ್ ಅ ಸೆಲ್. ಸೊ ಒಂದು ಹೆರಿಡಿಟರಿ ಆಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡ್ತಾ ಹೋಗಿರುವಂಥದ್ದು ಅಥವಾ ಒಂದು ಇಂಡಿವಿಜುವಲ್ನ ಜೆನೆಟಿಕ್ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡುವಂಥ DNA ಕಾಮನ್ ಆಗಿ ಇಲ್ಲಿ ಪ್ರೆಸೆನ್ಸ್ ಇರುತ್ತೆ, ನ್ಯೂಕ್ಲಿಯಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಿಸ್ DNA ಮೇನ್ಲಿ ಲೀನಿಯರ್ ಇನ್ ಶೇಪ್. ಸೊ ಲೀನಿಯರ್ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಡಬಲ್ ಸ್ಟ್ಯಾಂಡರ್ಡಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ರೀಸನ್ಸ್ ಹೇಳಿದ್ರೆ ಅದರ್ ಆರ್ಗನಲ್ಸ್ ಹೇಳಲಿಕ್ಕೆ ಹೋದಾಗ ಮೈಟೋಕಾಂಡ್ರಿಯಾ ಅಲಾಂಗ್ ವಿತ್ ದಿ ಕ್ಲೋರೋಪ್ಲಾಸ್ಟ್ ಕಂಟೈನಿಂಗ್ ಇಟ್ಸ್ ಓನ್ DNA. ಸೊ ಮೈಟೋಕಾಂಡ್ರಿಯಲ್ DNA ಕಾಮನ್ ಆಗಿ ಎಂಟಿ DNA ಹೇಳಿ ನಾವು ರೆಪ್ರೆಸೆಂಟೇಷನ್ ಮಾಡ್ತೀವಿ. ಕ್ಲೋರೋಪ್ಲಾಸ್ಟ್ DNA CpDNA ಹೇಳಿ ಕಾಮನ್ ಆಗಿ ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಬೋತ್ ದ DNAs ಆರ್ ಮೇನ್ಲಿ ಪ್ರೆಸೆಂಟ್ ಇನ್ ಸರ್ಕ್ಯುಲರ್ ಶೇಪ್. ಸೊ ಸರ್ಕ್ಯುಲರ್ ಶೇಪಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಲಾಂಗ್ ವಿತ್ ದಿ ಡಬಲ್ ಸ್ಟ್ಯಾಂಡರ್ಡಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಪ್ರೊಡ್ಯೂಸಸ್ ಸರ್ಟೆನ್ ಕೈಂಡ್ಸ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ದೀಸ್ ಪ್ರೋಟೀನ್ಸ್ ಮೇನ್ಲಿ ರಿಕ್ವೈರ್ಡ್ ಫಾರ್ ದಿ ಏನೇಳ್ರಿ ಸೆಲ್ಯುಲಾರ್ ಆಕ್ಟಿವಿಟೀಸ್ ಆಫ್ ಏನೇಳ್ರಿ ಮೈಟೋಕಾಂಡ್ರಿಯಾ ಆ್ಯಂಡ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ನು ಮತ್ತು ಮೈಟೋಕಾಂಡ್ರಿಯಲ್ ಇಟ್ಸ್ ಓನ್ ಫಂಕ್ಷನ್ ಮಾಡ್ಕೊಳ್ಳಿಕ್ಕಾಗಿ ಅದರದ್ದೇ ಆದ ಪ್ರೋಟೀನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಆ ಪ್ರೋಟೀನ್ಸನ್ನು ಸಿಂಥಸಿಸನ್ನು ಮಾಡ್ತಾ ಹೋಗಿರುತ್ತೆ. ಸೊ ಆದ್ದರಿಂದ ಮೈಟೋಕಾಂಡ್ರಿಯಾನ ಮತ್ತು ಕ್ಲೋರೋಪ್ಲಾಸ್ಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಇಂಡಿಪೆಂಡೆಂಟ್ ಆರ್ಗನಲ್ಸ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ತಾ ಹೋಗಿರ್ತೀವಿ. ಸೊ ಅದರಲ್ಲಿನ ಆನ್ಸರಲ್ಲಿ ಏನು ಬರಬೇಕು, ಒಂದು ನ್ಯೂಕ್ಲಿಯಸ್ ಬರಬೇಕು, ಮೈಟೋಕಾಂಡ್ರಿಯಾ ಬರಬೇಕು ಅಥವಾ ಕ್ಲೋರೋಪ್ಲಾಸ್ಟ್ ಬರಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ಮೈಟೋಕಾಂಡ್ರಿಯಾ ಹೇಳಿ ಕೊಟ್ಟಿದ್ದಾನೆ. ದಟ್ ಈಸ್ ಟ್ರೂ. ಸೊ ಆನ್ಸರ್ ಬಂದು ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ಡಿಕ್ಟಿಡೋಮ್ಸ್ ಇರಲ್ಲ, ಲೈಸೋಸೋಮ್ಸಲ್ಲೂ ಪ್ರೆಸೆನ್ಸ್ ಇರಲ್ಲ ಆ್ಯಂಡ್ ಪ್ಯಾರಾಕ್ಸಿಸೋಮ್ಸಲ್ಲೂ ಪ್ರೆಸೆನ್ಸ್ ಇರಲ್ಲ. ಬಿ ಆ್ಯಂಡ್ ಸಿ ಆರ್ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 58. ಸೊ 58 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ which one of the following structure between two adjacent cells is an effective transport pathway. So initially between the two cells, so two cells ಮಧ್ಯೆ ಕಾಮನ್ ಆಗಿ ಆ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ಫುಲ್ ಆಗಿರುವಂಥ ಪಾತ್ವೇ ಯಾವುದು ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದೇ 2010 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಪ್ಲಾಸ್ಮೋಡೆಸ್ಮೆಟ್ ಹೇಳಿ ಕೊಟ್ಟಿದ್ದಾನೆ. ಸೊ ಪ್ಲಾಸ್ಮೋಡೆಸ್ಮೆಟ್ ಏನು ಹೇಳ್ರಿ, ಮೈಕ್ರೋಸ್ಕೋಪಿಕ್ ಚಾನಲ್ ದಟ್ ಪಾಸಸ್ ಥ್ರೂ ದಿ ಸೆಲ್ ವಾಲ್ ಆಫ್ ಎ ಅಡ್ಜಸೆಂಟ್ ಪ್ಲಾಂಟ್ ಸೆಲ್. ಸೊ ಇನಿಷಿಯಲಿ ಪ್ಲಾಂಟ್ನ ಅಡ್ಜಸೆಂಟ್ ಸೆಲ್ ಮಧ್ಯೆ ಇರುವಂಥ ಒಂದು ಮೈಕ್ರೋಸ್ಕೋಪಿಕ್ ಚಾನಲನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಪ್ಲಾಸ್ಮೋಡೆಸ್ಮೆಟ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಇನಿಷಿಯಲಿ ಇಟ್ ಪ್ರೆಸೆಂಟ್ ಬಿಟ್ವೀನ್ ದ ಸೆಲ್ ವಾಲ್. ಸೊ ಕಾಮನ್ ಆಗಿ ಸೆಲ್ ವಾಲ್ ಮಧ್ಯೆ ಕಾಮನ್ ಆಗಿ ಇದು ಪ್ರೆಸೆನ್ಸ್ ಇದೆ. ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನೇಳ್ರಿ ಟ್ರಾನ್ಸ್ಪೋರ್ಟೇಷನ್. ಸೊ ಇನಿಷಿಯಲಿ ಟ್ರಾನ್ಸ್ಪೋರ್ಟೇಷನ್ಗೆ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ದಟ್ ಪಾತ್ವೇ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನೇಳ್ರಿ ಸಿಂಪ್ಯಾಟಿಕ್ ಪಾತ್ವೇ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಇದು ಮೈಕ್ರೋಸ್ಕೋಪಿಕ್ ಪಾತ್ವೇ ಆಗಿರುತ್ತೆ. ದಿಸ್ ಪಾತ್ವೇ ಹೆಲ್ಪ್ಫುಲ್ ಫಾರ್ ದಿ ಮೂವ್ಮೆಂಟ್ ಆಫ್. ಸೊ ಇನಿಷಿಯಲಿ ಏನೇನೆಲ್ಲ ಮೂವ್ಮೆಂಟಿಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ, ಇಟ್ ಹೆಲ್ಪ್ಫುಲ್ ಫಾರ್ ದಿ ಮೂವ್ಮೆಂಟ್ ಆಫ್ ವಾಟರ್ ಅಯಾನ್ಸ್ ಆ್ಯಂಡ್ small molecules like ಯಾವ್ಯಾವುದು ಹೇಳ್ರಿ, ಗ್ಲೂಕೋಸ್ ಆರ್ ಶುಗರ್. ನೆಕ್ಸ್ಟ್ ಬರುವಂಥದ್ದು ಹಾರ್ಮೋನ್ಸ್. ಸೊ ಈ ರೀತಿ ವಾಟರ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು ಅಥವಾ ಸ್ಮಾಲ್ ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ಮತ್ತು ಹಾರ್ಮೋನ್ಸ್ ಏನಾಗಿರುತ್ತೆ ಅಂದರೆ ಥ್ರೂ ಪ್ಲಾಸ್ಮೋಡೆಸ್ಮೆಟ್ ಏನಾಗಿರುತ್ತೆ ಅಂದರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಇಟ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ಸ್ ಆಫ್ ಪ್ರೋಟೀನ್. ಸೊ ಇನಿಷಿಯಲಿ ಪ್ರೋಟೀನ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ RNA ಟ್ರಾನ್ಸ್ಪೋರ್ಟ್ ಬಿಟ್ವೀನ್ ದ ಸೆಲ್. ಸೊ ಸೆಲ್ ಬಿಟ್ವೀನ್ ಮಧ್ಯೆ ಏನೇಳ್ರಿ ಪ್ರೋಟೀನ್ ಟ್ರಾನ್ಸ್ಪೋರ್ಟೇಷನ್ಗೆ ಮತ್ತು RNA ಟ್ರಾನ್ಸ್ಪೋರ್ಟೇಷನ್ಗೂ ಕಾಮನ್ ಆಗಿ ಪ್ಲಾಸ್ಮೋಡೆಸ್ಮೆಟನ್ನೇ ಹೆಲ್ಪ್ಫುಲ್ ಆಗ್ತಾ ಹೋಗಿರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಪ್ಲಾಸ್ಟೋಕ್ವಿನೋನ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಪ್ಲಾಸ್ಟೋಕ್ವಿನೋನ್ ಇಸ್ ಏನು ಹೇಳ್ರಿ, ಇಲೆಕ್ಟ್ರಾನ್ ಕ್ಯಾರಿಯರ್. ಇಟ್ಸ್ ಏನು ಹೇಳ್ರಿ, ಇಲೆಕ್ಟ್ರಾನ್ ಕ್ಯಾರಿಯರ್. ಸೊ ಇಲೆಕ್ಟ್ರಾನ್ ಕ್ಯಾರಿಯರ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಇಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ಸ್ ಆಫ್ ಎ ಫೋಟೋಸಿಂಥೆಸಿಸ್. ಸೊ ಇನಿಷಿಯಲಿ ಫೋಟೋಸಿಂಥೆಸಿಸ್ನಲ್ಲಿ ಬರುವಂಥ ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ಸಲ್ಲಿ ಕಾಮನ್ ಆಗಿದ್ದು ಪ್ರೆಸೆನ್ಸ್ ಇರುತ್ತೆ. ಯಾವ ರೀಸನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಂದರೆ ಇಟ್ ಮೇನ್ಲಿ ಪ್ರೆಸೆಂಟ್ ಇನ್ ಮೆಂಬ್ರೇನ್ಸ್ ಆಫ್ ಥೈಲಾಕಾಯ್ಡ್ಸ್. ಸೊ ಥೈಲಾಕಾಯ್ಡ್ನ ಮೆಂಬ್ರೇನ್ ರೀಸನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಪ್ಲಾಸ್ಟೋಕ್ವಿನಾನ್ ಒಂದು ಏನು ಹೇಳ್ರಿ, ಇಲೆಕ್ಟ್ರಾನ್ ಕ್ಯಾರಿಯರ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಮೇನ್ಲಿ ಹೆಲ್ಪ್ ಡ್ಯೂರಿಂಗ್ ದ ಟೈಮ್ ಆಫ್ ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ಸ್ ಇನ್
ಫೋಟೋಸಿಂಥೆಸಿಸ್. ಸೊ ಇನಿಷಿಯಲಿ ಯಾವ ರೀಸನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಂದರೆ ಮೆಂಬ್ರೇನ್ಸ್ ಆಫ್ ಎ ಥೈಲಾಕಾಯ್ಡ್ಸ್ನಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಎಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಂದರೆ ಇಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ photosystem 2. So initially photosystem 2 or PS2 ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಬಿಟ್ವೀನ್ ಸೈಟೋಕ್ರೋಮ್ B6 ಸೈಟೋಕ್ರೋಮ್ B6F ಮಧ್ಯ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಇದು ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳಿ ಕೊಟ್ಟಿದ್ದಾನೆ. ಇಟ್ ಇಸ್ ಅ ಸೆಲ್ ಆರ್ಗನಲ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ ಪ್ರೋಟೀನ್ಸ್ ಅಲಾಂಗ್ ವಿತ್ ಲಿಪಿಡ್ ಸಿಂಥೆಸಿಸ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಪ್ಲಾಸ್ಮಾ ಲೆಮ್ಮ ಹೇಳಿ ಕೊಟ್ಟಿದ್ದಾನೆ. ಪ್ಲಾಸ್ಮಾ ಲೆಮ್ಮ ಇಸ್ ದಿ ಅನದರ್ ನೇಮ್ ಫಾರ್ ದಿ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಮೆಂಬ್ರೇನ್ದು ಅನದರ್ ನೇಮ್ ಏನು ಹೇಳ್ರಿ ಪ್ಲಾಸ್ಮಾ ಲೆಮ್ಮಾದಲ್ಲಿ ಬರ್ತಾ ಹೋಗಿರುತ್ತೆ. ಈ ಪ್ಲಾಸ್ಮಾ ಮೆಂಬ್ರೇನ್ ಏನಾಗಿರುತ್ತೆ ಅಂದರೆ ಸೆಮಿ ಪರ್ಮಿಯಬಲ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರೋದ್ರಿಂದ ಇಟ್ಸ್ ಹೆಲ್ಪ್ಫುಲ್ ಫಾರ್ ದಿ ಏನ್ರಿ ಮೂವ್ಮೆಂಟ್ ಆಫ್ ಇಟ್ ಕಂಟ್ರೋಲ್ ದಿ ಮೂವ್ಮೆಂಟ್ ಆಫ್ ಸರ್ಟೆನ್ ಮಾಲಿಕ್ಯೂಲ್ಸ್ ಅಲಾಂಗ್ ವಿತ್ ದಿ ಅಯಾನ್ಸ್. ಸೊ ಅಯಾನ್ಸ್ ಮತ್ತು ಮಾಲಿಕ್ಯೂಲ್ಸ್ನ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡ್ತಾ ಹೋಗಿರುತ್ತೆ. ಸೊ ಅದು ಮಾಡುವಂಥದ್ದು ಯಾವುದು ಹೇಳ್ರಿ ನಮ್ಮದು ಪ್ಲಾಸ್ಮಾ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಲೆಮ್ಮ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 59. ಸೊ 59th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಆ್ಯನ್ ಎಲಾಬೊರೇಟೆಡ್ ನೆಟ್ವರ್ಕ್ ಆಫ್ filamentous proteinaceous structure present in the cytoplasm which helps in the maintenance of cell shape is called. ಸೊ ಇನಿಷಿಯಲಿ ಇಲ್ಲಿ ಏನು ಮಾಡಿದರೆ ಒಂದು ಸೆಲ್ ಆರ್ಗನಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ ಸೆಲ್ ಆರ್ಗನಲ್ಸ್ನ ಮೇನ್ ಫಂಕ್ಷನ್ಸ್ ಏನು ಹೇಳ್ರಿ ಶೆಲ್ ಶೇಪನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆರ್ಗನಲ್ಸ್ ಹೇಗಿರುತ್ತೆ ಅಂದರೆ ಇಲಾಬೊರೇಟೆಡ್ ನೆಟ್ವರ್ಕ್ ಫಿಲಾಮೆಂಟಸ್ ಪ್ರೋಟೀನೇಷಿಯಸ್ ಸ್ಟ್ರಕ್ಚರ್. ಸೊ ಇನಿಷಿಯಲಿ ಇಲಾಬೊರೇಟೆಡ್ ನೆಟ್ವರ್ಕ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು ಫಿಲಾಮೆಂಟಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ದಿ ಪ್ರೋಟೀನೇಷಿಯಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಆರ್ಗನಲ್ಸ್ ಯಾವುದು ಹೇಳಿ ಕಾಮನ್ ಆಗಿ ಕೇಳಿರುವಂಥ. ಸೊ ಯಾವಾಗ ಕೇಳಿದ್ದಾರೆ 2010 ಕೇಳಿರುವಂಥ ಕ್ವಶನ್. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಥೈಲಾಕಾಯ್ಡ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಥೈಲಾಕಾಯ್ಡ್ ಇಸ್ ಏನು ಹೇಳ್ರಿ ಮೆಂಬ್ರೇನ್ ಬೋರ್ಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ವಿತ್ ಇನ್ ಅ ಕ್ಲೋರೋಪ್ಲಾಸ್ಟ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಥೈಲಾಕಾಯ್ಡ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗಿರ್ತೀವಿ. ಇಟ್ಸ್ ಅ ಪಾರ್ಟ್ ಆಫ್ ಏನು ಹೇಳ್ರಿ ಕ್ಲೋರೋಪ್ಲಾಸ್ಟ್ ಹೇಳಿ ಕಾಮನ್ ಆಗಿ ಹೇಳ್ಬೋದು. ಸೊ ಇನಿಷಿಯಲಿ ಇದು ಹೇಗಿರುತ್ತೆ ಅಂದರೆ ಮೆಂಬ್ರೇನಸ್ ಸ್ಯಾಕ್ ಲೈಕಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಸ್ಯಾಕ್ ಲೈಕ್ ಪ್ರೆಸೆನ್ಸ್ ಇರೋದ್ರಿಂದ ಇಲ್ಲೇನು ಹೇಳಿದ್ದಾನೆ ಅಂದರೆ ಫಿಲಾಮೆಂಟಸ್ ಹೇಳಿದ್ದಾನೆ. ಅದರಿಂದ ಆಪ್ಷನ್ ಈಸ್ ರಾಂಗ್. ಸೊ ಇನಿಷಿಯಲಿ ಈ ಥೈಲಾಕಾಯ್ಡ್ಸ್ ಏನಾಗಿರುತ್ತೆ ಅಂದರೆ ಸ್ಟ್ಯಾಕ್ ಲೈಕಲ್ಸಲ್ಲಿ ಕಾಮನ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಇದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಹೇಳ್ರಿ ಗ್ರಾನಾಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಈ ಥೈಲಾಕಾಯ್ಡ್ನ ಮೆಂಬ್ರೇನ್ಸ್ನಲ್ಲಿ ಏನಾಗಿರುತ್ತೆ ಕ್ಲೋರೋಫಿಲ್ ಎ ಪಿಗ್ಮೆಂಟ್ ಕಾಮನ್ ಆಗಿ ಪ್ರೆಸೆನ್ಸ್ ಇರೋದ್ರಿಂದ ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಫುಡ್ ಪ್ರೊಡಕ್ಷನ್ಸಲ್ಲಿ ಕಾಮನ್ ಆಗಿ ಹೆಲ್ಪ್ಫುಲ್ ಆಗ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಇಟ್ ಡು ನಾಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಮೇಂಟೈನಿಂಗ್ ದ ಶೇಪ್ ಆಫ್ ದಿ ಸೆಲ್. ಸೊ ಸೆಲ್ನ ಶೇಪ್ ಮೇಂಟೈನ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಹೆಲ್ಪ್ಫುಲ್ ಆಗಿರಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೊಟ್ಟಿದ್ದಾನೆ. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇನ್ಲಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಏನು ಹೇಳ್ರಿ ನೆಟ್ವರ್ಕ್. ಸೊ ಇನಿಷಿಯಲಿ ನೆಟ್ವರ್ಕ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ, ನಾಟ್ ಇನ್ ಪ್ರೋಟೀನೇಷಿಯಸ್ ನೇಚರ್. ಸೊ ಯಾವುದೇ ಕಾರಣಕ್ಕೂ ಪ್ರೋಟೀನೇಷಿಯಸ್ ನೇಚರ್ಸಲ್ಲೂ ಪ್ರೆಸೆನ್ಸ್ ಇರಲ್ಲ. ಬಟ್ ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸೆಲ್ ಶೇಪ್ ಮೇಂಟೈನ್ ಮಾಡಲಿಕ್ಕೆ ಸಮಾಟ್ ಸೆಲ್ ಶೇಪನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಮಾಡಿರುತ್ತೆ ಬಿಕಾಸ್ ಆಫ್ ನೆಟ್ವರ್ಕ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ. ಬಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಹೇಳಿ ಪ್ರೋಟೀನೇಷಿಯಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇಲ್ಲದೇ ಇರೋದ್ರಿಂದ ಆಪ್ಷನ್ ಬಿ ಇಸ್ ರಾಂಗ್. ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಪ್ರೋಟೀನ್ ಅಲಾಂಗ್ ವಿತ್ ದಿ ಲಿಪಿಡ್ ಸಿಂಥೆಸಿಸ್. ಪ್ರೋಟೀನ್ ಮತ್ತು ಲಿಪಿಡ್ ಸಿಂಥೆಸಿಸ್ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಪ್ಲಾಸ್ಮಾ ಲೆಮ್ಮ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿದ್ದೇನೆ ಪ್ಲಾಸ್ಮಾ ಲೆಮ್ಮ ಇಸ್ ದ ಅನದರ್ ನೇಮ್ ಫಾರ್ ದಿ ಏನು ಹೇಳ್ರಿ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಮೆಂಬ್ರೇನ್ದು ಅನದರ್ ನೇಮ್ ಬಂದು ಏನು ಹೇಳ್ರಿ ಪ್ಲಾಸ್ಮಾ ಲೆಮ್ಮ. ಇಟ್ ಮೇನ್ಲಿ ಪ್ರೆಸೆಂಟ್ ಇನ್ ಸೆಮಿ ಪರ್ಮಿಯಬಲ್ ನೇಚರ್. ಸೊ ಸೆಮಿ ಪರ್ಮಿಯಬಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ ಇಟ್ ಕಂಟ್ರೋಲಿಂಗ್ ದ ಟ್ರಾನ್ಸ್ಪೋರ್ಟೇಷನ್ ಬಿಟ್ವೀನ್ ದ ಸೆಲ್. ಸೊ ಇನಿಷಿಯಲಿ ಸೆಲ್ ಮಧ್ಯೆ ಟ್ರಾನ್ಸ್ಪೋರ್ಟೇಷನ್ಸನ್ನು ಏನು ಮಾಡುತ್ತಿದ್ದು ಕಂಟ್ರೋಲ್ ಮಾಡ್ತಾ ಹೋಗಿರುತ್ತೆ. ಎಸ್ ಏನು ಹೇಳ್ರಿ ಸೆಲೆಕ್ಟಿವ್ ಮೆಂಬ್ರೇನ್ ನೇಚರ್ಸಲ್ಲಿ ಇಟ್ ಕಂಟ್ರೋಲಿಂಗ್ ದ ಮೂವ್ಮೆಂಟ್ ಆಫ್ ಅಯಾನ್ಸ್ ಆಗಿರ್ಬೋದು ಮಾಲಿಕ್ಯೂಲ್ಸ್ ಆಗಿರ್ಬೋದು ಎನಿ ಅಯಾನ್ ಆರ್ ಮಾಲಿಕ್ಯುಲರ್ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡುತ್ತೆ, ನಾಟ್ ಮೇಂಟೈನಿಂಗ್ ದ ಶೆಲ್ ಶೇಪ್. ಸೊ ಅದರಿಂದ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಸೈಟೋಸ್ಕೆಲೆಟನ್ ಹೇಳಿ ಕೊಟ್ಟಿದ್ದಾನೆ. ದಟ್ ಈಸ್ ಟ್ರೂ. ಸೊ ಇನಿಷಿಯಲಿ ಸೈಟೋಸ್ಕೆಲೆಟನ್ ಏನಾಗಿರುತ್ತೆ ಅಂದರೆ ನೆಟ್ವರ್ಕ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಫಿಲಾಮೆಂಟಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಮೇಡ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೋಟೀನ್ಸ್. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೋಟೀನ್ಸ್ ಇಂದ ಮೇಡ್ ಅಪ್ ಆಗಿರುತ್ತೆ. ಆ್ಯಂಡ್ ಇಟ್ ಮೇನ್ ರೋಲ್ ಬಂದು ಇದ್ರದ್ದು ಏನು ಹೇಳ್ರಿ ಸೆಲ್ ಶೇಪನ್ನು ಕಾಮನ್ ಆಗಿ ಮೇಂಟೈನ್ ಮಾಡ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಅದ್ರ ಜೊತೆಗೆ ಸೆಲ್ ಶೇಪ್ ಮೇಂಟೈನ್ ಮಾಡೋದ್ರ ಜೊತೆಗೆ ಇಟ್ಸ್ ಆಲ್ಸೋ ಹ್ಯಾವಿಂಗ್ ಸಮ್ ಅದರ್ ಫಂಕ್ಷನ್ ದಟ್ ಈಸ್ ಮೆಕ್ಯಾನಿಕಲ್ ಸಪೋರ್ಟ್ ಅನ್ನು ಕೊಡುತ್ತೆ ಸೆಲ್ಲಿಗೆ. ನೆಕ್ಸ್ಟ್ ಇಂಟರ್ಸೆಲ್ಯುಲಾರ್ ಟ್ರಾನ್ಸ್ಪೋರ್ಟ್
ಸೊ ಈ ಎಲ್ಲ ಆ್ಯಕ್ಟಿವಿಟಿಗೆ ಕಾಮನ್ ಆಗಿ ಏನು ಹೇಳ್ರಿ ನಮ್ಮದು ಈ ಸೈಟೋಸ್ಕೆಲೆಟನ್ ಮೇನ್ಲಿ ಹೆಲ್ಪ್ಫುಲ್ ಆಗ್ತಾ ಹೋಗಿರೋದು. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್. ಸೊ ಸೈಟೋಸ್ಕೆಲೆಟನ್ಸ್ ಹ್ಯಾವಿಂಗ್ ಏನು ಹೇಳ್ರಿ 3 ಡಿಫ್ರೆಂಟ್ ಟೈಪ್ಸ್. ಫಸ್ಟ್ ಬರುವಂಥದ್ದು ಮೈಕ್ರೋ ಟ್ಯೂಬ್ಯೂಲ್ಸ್. ಸೊ ಇನಿಷಿಯಲಿ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಏನು ಹೇಳ್ರಿ ಫಿಲಾಮೆಂಟಸ್ ಇನ್ ನೇಚರ್, ಮೇನ್ಲಿ ಮೇಡ್ ಅಪ್ ಆಫ್ ಟ್ಯೂಬ್ಯುಲಿನ್ ಪ್ರೋಟೀನ್. ಸೊ ಟ್ಯೂಬ್ಯುಲಿನ್ ಪ್ರೋಟೀನ್ಸ್ ಇಂದ ಮೇಡ್ ಅಪ್ ಆಗಿರುತ್ತೆ. ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಮೇಂಟೈನಿಂಗ್ ಶೇಪ್ ಆಫ್ ದಿ ಸೆಲ್ ಅಲಾಂಗ್ ವಿತ್ ದಿ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್. ಸೊ ಇನಿಷಿಯಲಿ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಸೆಲ್ ಡಿವಿಷನ್. ಸೊ ಸೆಕೆಂಡ್ ಬಂದು ಮೈಕ್ರೋ ಫಿಲಾಮೆಂಟ್. ಸೊ ಇನಿಷಿಯಲಿ ಮೈಕ್ರೋಫಿಲಾಮೆಂಟ್ ಮೇನ್ಲಿ ಮೇಡಪ್ ಆಫ್ ಏನು ಹೇಳ್ರಿ ಆಕ್ಟಿನ್ ಪ್ರೋಟೀನ್. ಸೊ ಕಾಮನ್ ಆಗಿ ಆಕ್ಟಿನ್ ಪ್ರೋಟೀನ್ಸ್ ಇಂದ ಮೇಡಪ್ ಅಪ್ ಆಗಿರುತ್ತೆ, ಮೇನ್ಲಿ ಪ್ರೆಸೆಂಟ್ ಇನ್ 6 ನ್ಯಾನೋಮೀಟರ್ ಇನ್ ಡಯಾಮೀಟರ್ಸ್. ಸೊ ಅದರಿಂದ ಮೈಕ್ರೋಫಿಲಾಮೆಂಟ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಸ್ಮಾಲೆಸ್ಟ್ ಸೈಟೋಸ್ಕೆಲೆಟನ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗಿರ್ತೀವಿ. ಸೊ ಇದ್ರ ರೋಲ್ ಬಂದು ಏನು ಹೇಳ್ರಿ ಶೇಪನ್ನು ಮೇಂಟೈನ್ ಮಾಡುವಂಥದ್ದು ಒಂದು ರೋಲ್ ಆಗಿದ್ರೆ, ಅದ್ರ ಜೊತೆಗೆ ಏನು ಹೇಳ್ರಿ ಸಪೋರ್ಟ್ ಸೆಲ್ಯುಲಾರ್ ಸಪೋರ್ಟನ್ನು ಕೊಡ್ತಾ ಹೋಗಿರೋದು. ಆ್ಯಂಡ್ ಥರ್ಡ್ ಬಂದು intermediate filament. So intermediate filament is a third cytoskeleton. It's mainly made up of different kinds of proteins. For example ಹೇಳಬೇಕು ಅಂದರೆ ಕೆರಾಟಿನ್ ಪ್ರೋಟೀನ್. ಸೊ ಕೆರಾಟಿನ್ ಪ್ರೋಟೀನ್ಸ್ ಇಂದ ಕಾಮನ್ ಆಗಿ ಮೇಡಪ್ ಅಪ್ ಆಗಿರುತ್ತೆ. ಸೊ ಸೈಜ್ ಹೇಳಲಿಕ್ಕೆ ಹೋದರೆ 8 to 20 ನ್ಯಾನೋಮೀಟರ್ ಸೈಜಸ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇಟ್ಸ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸೆಲ್ ಮೊಟಿಲಿಟಿ. ಸೊ ಕಾಮನ್ ಆಗಿ ಸೆಲ್ ಮೊಟಿಲಿಟಿಗೆ ಹೆಲ್ಪ್ಫುಲ್ ಆಗಿರುತ್ತೆ, ಅದ್ರ ಜೊತೆಗೆ ಇಟ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದಿ ಮೇಂಟೈನಿಂಗ್ ದ ಶೇಪ್ ಆಫ್ ದಿ ಸೆಲ್. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 60. ಸೊ 60th ಕ್ವಶನ್ ಏನಿದೆ ಅಂದರೆ ಕೇಳಿದ್ದಾರೆ ಅಂದರೆ ಮಿಡಲ್ ಲ್ಯಾಮೆಲ್ಲಾ ಇಸ್ ಕಂಪೋಸ್ಡ್ ಮೇನ್ಲಿ ಆಫ್. ಸೊ ಇನಿಷಿಯಲಿ ಮಿಡಲ್ ಲ್ಯಾಮೆಲ್ಲಾ ಯಾವುದರಿಂದ ಕಂಪೋಸ್ಡ್ ಆಗಿದೆ ಹೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿರುವಂಥ 2009 ಕೇಳಿರುವಂಥ ಕ್ವಶನ್. ಸೊ ಮಿಡಲ್ ಲ್ಯಾಮೆಲ್ಲಾ ಇಸ್ ಎ ಪಾರ್ಟ್ ಆಫ್ ಸೆಲ್ ವಾಲ್. ಸೊ ಸೆಲ್ ವಾಲ್ನ ಒಂದು ಪಾರ್ಟಲ್ಲಿ ಏನು ಬರುತ್ತೆ ಅಂದರೆ ಮಿಡಲ್ ಲ್ಯಾಮೆಲ್ಲಾ ಬರ್ತಾ ಹೋಗಿರುತ್ತೆ. ಸೊ ಸೆಲ್ ವಾಲ್ ಮೇನ್ಲಿ ಪ್ರೆಸೆಂಟ್ ಇನ್ 3 ಡಿಫ್ರೆಂಟ್ ಲೇಯರ್ಸ್. ಸೊ 3 ಡಿಫ್ರೆಂಟ್ ಲೇಯರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಔಟರ್ ಲೇಯರ್, ಮಿಡಲ್ ಲೇಯರ್ ಆ್ಯಂಡ್ ಇನ್ನರ್ ಲೇಯರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಔಟರ್ ಲೇಯರ್, ನೆಕ್ಸ್ಟ್ ಬರುವಂಥದ್ದು ಮಿಡಲ್, ಲಾಸ್ಟ್ ಬರುವಂಥದ್ದು ಏನಂದರೆ ಇನ್ನರ್ ಲೇಯರ್. ಸೊ ಈ ರೀತಿ 3 ಡಿಫ್ರೆಂಟ್ ಲೇಯರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಔಟರ್ ಲೇಯರ್ಸ್ ಮತ್ತು ಇನ್ನರ್ ಲೇಯರ್ಸ್ ಏನಾಗಿರುತ್ತೆ ಅಂದರೆ ಸಿಮಿಲರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇದ್ದು, ಮಿಡಲ್ ಲೇಯರ್ಸ್ ಮಾತ್ರ ಏನಾಗಿರುತ್ತೆ ಅಂದರೆ ಮೇಡಪ್ ಆಫ್ ಡಿಫ್ರೆಂಟ್ ಕಂಪೋನೆಂಟಿಂದ ಮೇಡಪ್ ಅಪ್ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೇಳಿದ್ದಾರೆ ಅಂದರೆ ಮ್ಯೂರಾಮಿಕ್ ಆ್ಯಸಿಡ್ ಹೇಳಿ ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಮ್ಯೂರಾಮಿಕ್ ಆ್ಯಸಿಡ್ ಇಸ್ ಎ ಕಂಪೋನೆಂಟ್ ಆಫ್ ಪೆಪ್ಟಿಡೋಗ್ಲೈಕಾನ್. ಸೊ ಇನಿಷಿಯಲಿ ಈ ಮ್ಯೂರಾಮಿಕ್ ಆ್ಯಸಿಡ್ ಏನು ಬರುತ್ತೆ ಅಂದರೆ ಕಂಪೋನೆಂಟ್. ಸೊ ಯಾವುದ್ರದ ಕಂಪೋನೆಂಟು ಪೆಪ್ಟಿಡೋಗ್ಲೈಕಾನ್. ಪೆಪ್ಟಿಡೋಗ್ಲೈಕಾನ್ನ ಕಂಪೋನೆಂಟಲ್ಲಿ ಬರ್ತಾ ಹೋಗಿರುತ್ತೆ. ದಿಸ್ ಪೆಪ್ಟಿಡೋಗ್ಲೈಕಾನ್ ಇಸ್ ಅ ಸೆಲ್ ವಾಲ್ ಮಟೀರಿಯಲ್ ಇನ್ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾದಲ್ಲಿ ಬರುವಂಥ ಸೆಲ್ ವಾಲ್ ಮಟೀರಿಯಲ್ ಯಾವುದು ಹೇಳ್ರಿ ನಮ್ಮದು ಪೆಪ್ಟಿಡೋಗ್ಲೈಕಾನ್. ದಿಸ್ ಪೆಪ್ಟಿಡೋಗ್ಲೈಕಾನ್ಸ್ ಮೇನ್ಲಿ ಮೇಡಪ್ ಆಫ್ ಏನು ಹೇಳ್ರಿ ಮ್ಯೂರಾಮಿಕ್ ಆ್ಯಸಿಡ್ನಲ್ಲಿ ಮೇಡಪ್ ಅಪ್ ಆಗಿರುತ್ತೆ. ಬಟ್ ಇಲ್ಲೇನು ಹೇಳಿದ್ದಾನೆ ಅಂದರೆ ಸೆಲ್ ವಾಲ್. ಸೊ ಸೆಲ್ ವಾಲ್ ಯಾವುದ್ರ ಸೆಲ್ ವಾಲ್ ಬಗ್ಗೆ ಕೇಳಿದ್ದಾನೆ ಅಂದರೆ ಆತ ಪ್ಲ್ಯಾಂಟ್ ಸೆಲ್ ವಾಲ್ ಬಗ್ಗೆ ಕೇಳಿರುವಂಥ ಕ್ವಶನ್. ಬಟ್ ಮ್ಯೂರಾಮಿಕ್ ಆ್ಯಸಿಡ್ ಕಮಿಂಗ್ ಅಂಡರ್ ಬ್ಯಾಕ್ಟೀರಿಯಾ ಆದ್ದರಿಂದ ಆಪ್ಷನ್ ಎ ಈಸ್ ರಾಂಗ್. ಸೊ ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಆಪ್ಷನ್ಸನ್ನು ಏನು ಕೊಟ್ಟಿದ್ದಾನೆ ಅಂದರೆ ಕ್ಯಾಲ್ಶಿಯಂ ಪ್ಯಾಕ್ಟೇಟ್ ಹೇಳಿಕೊಟ್ಟಿದ್ದಾನೆ. ಮೇನ್ಲಿ ಪ್ಲಾಂಟ್ ಸೆಲ್ಲಲ್ಲಿ ಏನಾಗಿರುತ್ತೆ ಅಂದರೆ ಮಿಡಲ್ ಲ್ಯಾಮೆಲ್ಲಾ ಮೇಡಪ್ ಆಫ್ ಕ್ಯಾಲ್ಶಿಯಂ ಪ್ಯಾಕ್ಟೇಟ್. ಸೊ ಕ್ಯಾಲ್ಶಿಯಂ ಪ್ಯಾಕ್ಟೇಟ್ ಲೇಯರ್ಸಿಂದ ಕಾಮನ್ ಆಗಿ ಮೇಡಪ್ ಅಪ್ ಆಗಿರುತ್ತೆ. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಸಿ ಏನು ಕೇಳಿದ್ದಾನೆ ಅಂದರೆ ಪಾಸ್ಪೋಗ್ಲಿಸರೈಡ್ಸ್ ಹೇಳಿ ಕೇಳಿದ್ದಾನೆ. ಸೊ ಇನಿಷಿಯಲಿ ಪಾಸ್ಪೋಗ್ಲಿಸರೈಡ್ಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಆ ಟೈಪ್ ಆಫ್ ಪಾಸ್ಪೋಲಿಪಿಡ್. ಸೊ ಪಾಸ್ಪೋಲಿಪಿಡ್ನ ಟೈಪ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ದಿಸ್ ಪಾಸ್ಪೋಲಿಪಿಡ್ಸ್ ಇಸ್ ದ ಮೇನ್ ಕಂಪೋನೆಂಟ್ ಇನ್ ಪ್ಲಾಸ್ಮಾ ಮೆಮ್ಬ್ರೇನ್. ಸೊ ಪ್ಲಾಸ್ಮಾ ಮೆಮ್ಬ್ರೇನ್ನ ಮೇನ್ ಕಂಪೋನೆಂಟಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇಲ್ಲಿ ಕೇಳಿರುವಂಥದ್ದು ಸೆಲ್ ವಾಲ್ ಬಗ್ಗೆ ಕೇಳಿರೋದ್ರಿಂದ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಹೆಮಿಸೆಲ್ಯುಲೋಸ್ ಹೇಳಿ ಕೊಟ್ಟಿದ್ದಾನೆ. ಹೆಮಿಸೆಲ್ಯುಲೋಸ್ ಇಸ್ ಏನು ಹೇಳ್ರಿ ಪಾಲಿಸ್ಯಾಕರೈಡ್. ಇಟ್ಸ್ ಅ ಪಾಲಿಸ್ಯಾಕರೈಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಇಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಸೆಲ್ ವಾಲ್. ಸೊ ಸೆಲ್ ವಾಲ್ನಲ್ಲಿ ಆ್ಯಸ್ ಎ ಮಟೀರಿಯಲ್ ಆಗಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಸೆಲ್ ವಾಲ್ನಲ್ಲಿ ಹೇಗೆ ಸೆಲ್ಯುಲೋಸಿಕ್ ಮಟೀರಿಯಲ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೋ ಅದೇ ರೀತಿ ಏನಾಗಿರುತ್ತೆ ಅಂದರೆ ಹೆಮಿಸೆಲ್ಯುಲೋಸು ಆ ಕಂಪೋನೆಂಟ್ ಆಗಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಮೇನ್ಲಿ ಪ್ರೆಸೆಂಟ್ ಇನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಲೇಯರ್. ಸೊ ಪ್ರೈಮರಿ ಮತ್ತು ಸೆಕೆಂಡರಿ ಲೇಯರ್ಸಲ್ಲಿ ಕಾಮನ್ ಆಗಿ ಹೆಮಿಸೆಲ್ಯುಲೋಸ್ ಮಟೀರಿಯಲ್ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಔಟರ್ ಮತ್ತು ಇನ್ನರ್ ಲೇಯರ್ಸಲ್ಲಿ ಯಾವುದರಿಂದ ಮೇಡಪ್ ಅಪ್ ಆಗಿರುತ್ತೆ ಅಂದರೆ ಸೆಲ್ಯುಲೋಸಿಕ್ ಮಟೀರಿಯಲ್ಸಿಂದ ಕಾಮನ್ ಆಗಿ ಮೇಡಪ್ ಅಪ್ ಆಗಿರುತ್ತೆ. ಈ ಸೆಲ್ಯುಲೋಸಿಕ್ ಬಂದು ಏನು ಹೇಳ್ರಿ ಪಾಲಿಸ್ಯಾಕರೈಡ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ದಟ್ ಈಸ್ ಗ್ಲೂಕೋಸ್
ಪಾಲಿಮರ್ಸಿಂದ ಏನಾಗಿದೆ ಅಂದರೆ ಸೆಲ್ಯುಲೋಸಿಕ್ ಮಟೀರಿಯಲ್ ಮೇಡಪ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 61. ಸೊ 61 ಈ ಕ್ವಶನ್ ಎಲ್ಲಿ ಕೇಳಿದ್ದಾರೆ ಅಂದರೆ ಸೈಟೋಸ್ಕೆಲೆಟನ್ ಈಸ್ ಮೇಡಪ್ ಆಫ್. ಸೊ ಇಲ್ಲಿ ಒಂದು ಸೆಲ್ ಆರ್ಗನಲ್ಲಿ ಹೇಳಿದ್ದಾರೆ, ಅದು ಯಾವುದು ಹೇಳ್ರಿ, ಸೈಟೋಸ್ಕೆಲೆಟನ್. ಸೊ ಯಾವುದರಿಂದ ಮೇಡಪ್ ಆಗಿದೆ ಹೇಳಿ ಕಾಮನ್ ಆಗಿ ಕೇಳಿರುವಂಥದ್ದು. ಯಾವಾಗ ಅಂದರೆ 2009 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಸೈಟೋಸ್ಕೆಲೆಟನ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಕ್ಯಾಲೋಸ್ ಡೆಪಾಸಿಟ್ ಹೇಳಿ ಹೇಳಿದ್ದಾನೆ. ಸೊ ಇನಿಷಿಯಲಿ ಕ್ಯಾಲೋಸ್ ಇಸ್ ಏನು ಹೇಳ್ರಿ, β13 ಗ್ಲೂಕಾನ್ ಪಾಲಿಸ್ಯಾಕರೈಡ್. ಸೊ ಕ್ಯಾಲೋಸ್ ಬಂದು ಏನು ಹೇಳ್ರಿ, ಇಟ್ಸ್ ಅ ಪಾಲಿಸ್ಯಾಕರೈಡ್ಸ್ ಮೇಡಪ್ ಆಫ್ ಏನು ಹೇಳ್ರಿ β13 ಗ್ಲೂಕಾನ್ಸಿಂದ ಕಾಮನ್ ಆಗಿ ಮೇಡಪ್ ಆಗಿದೆ. ಇಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್. ಕಾಮನ್ ಆಗಿ ಎಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಂದರೆ ಪ್ಲಾಂಟ್ ಸೆಲ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ಮೇನ್ಲಿ ರಿಸ್ಪಾನ್ಸಿಬಲ್ ಫಾರ್ ಏನು ಹೇಳ್ರಿ ಪ್ಯಾಥೋಜನ್ ಅಟ್ಯಾಕ್. ಸೊ ಇನಿಷಿಯಲಿ ಏನು ಮಾಡತ್ತೆ ಹೇಳ್ರಿ, ಇಟ್ ಕಂಟ್ರೋಲಿಂಗ್ ದ ಆರ್ ಗಿವ್ಸ್ ದಿ ಏನು ಹೇಳ್ರಿ ಮೆಕ್ಯಾನಿಕಲ್ ಸಪೋರ್ಟ್. ಸೊ ಇನಿಷಿಯಲಿ ಪ್ಯಾಥೋಜನ್ ಅಟ್ಯಾಕ್ ಆದಾಗ ಏನು ಮಾಡುತ್ತೆ ಅಂದರೆ ಹೀಲಿಂಗ್ ಪವರ್ಸ್ನಲ್ಲಿ ಕಾಮನ್ ಆಗಿ ಈ ಕ್ಯಾಲೋಸ್ ಕಾಮನ್ ಆಗಿ ಹೆಲ್ಪ್ಫುಲ್ ಆಗ್ತಾ ಹೋಗಿರುತ್ತೆ. ಅಲಾಂಗ್ ವಿತ್ ದಿ ಪ್ಲಾಸ್ಮೋಡೆಸ್ಮಾಟಾ ರೆಗ್ಯುಲೇಷನ್. ಸೊ ಪ್ಲಾಸ್ಮೋಡೆಸ್ಮಾಟಾ ರೆಗ್ಯುಲೇಷನ್ಸಲ್ಲೂ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಈ ಕ್ಯಾಲೋಸ್ ಡೆಪೋಸಿಷನ್ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಕ್ಯಾಲೋಸ್ ಇಸ್ ಎ ನಾಟ್ ಪಾರ್ಟ್ ಆಫ್ ಸೈಟೋಸ್ಕೆಲೆಟನ್. ಸೊ ಆಪ್ಷನ್ ಎ ಈಸ್ ರಾಂಗ್. ಸೊ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಸೆಲ್ಯುಲೋಸಿಕ್ ಫೈಬರ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಸೆಲ್ಯುಲೋಸ್ ಈಸ್ ಏನು ಹೇಳ್ರಿ ಪಾಲಿಸ್ಯಾಕರೈಡ್ ಮೇಡಪ್ ಆಫ್ ಏನು ಹೇಳ್ರಿ ಗ್ಲೂಕೋಸ್ ಪಾಲಿಮರ್ಸಿಂದ ಕಾಮನ್ ಆಗಿ ಏನಾಗಿದೆ ಅಂದರೆ ಮೇಡಪ್ ಆಗಿದೆ. ಇಟ್ಸ್ ಅ ಮೇನ್ ಕಂಪೋನೆಂಟ್ ಇನ್ ಪ್ಲಾಂಟ್ ಸೆಲ್ ವಾಲ್. ಸೊ ಪ್ಲಾಂಟ್ನ ಸೆಲ್ ವಾಲ್ನಲ್ಲಿ ಮೇಜರ್ ಕಂಪೋನೆಂಟ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ಅ ಪಾಲಿಸ್ಯಾಕರೈಡ್. ಬಟ್ ಸೈಟೋಸ್ಕೆಲೆಟನ್ನಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನೇಷಿಯಸ್. ಸೊ ಪ್ರೋಟೀನೇಷಿಯಸ್ ಕಂಪೋನೆಂಟಿಂದ ಕಾಮನ್ ಆಗಿ ಮೇಡಪ್ ಆಗಿರುತ್ತೆ. ಬಟ್ ಇದು ಬಂದು ಸೆಲ್ಯುಲೋಸ್ ಬಂದು ಪಾಲಿಸ್ಯಾಕರೈಡ್ ಆಗಿರೋದ್ರಿಂದ ಆಪ್ಷನ್ ಬಿ ಇಸ್ ಆಲ್ಸೋ ಏನು ಹೇಳ್ರಿ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆಂದರೆ ಪ್ರೋಟೀನೇಷಿಯಸ್ ಫಿಲಾಮೆಂಟ್ ಹೇಳಿ ಕೊಟ್ಟಿದ್ದಾನೆ. ದಟ್ ಇಸ್ ಟ್ರೂ. ಸೊ ಸೈಟೋಸ್ಕೆಲೆಟನ್ಸ್ ಆರ್ ಮೇಡಪ್ ಆಫ್ ಏನು ಹೇಳ್ರಿ ಪ್ರೋಟೀನೇಷಿಯಸ್ ಫಿಲಾಮೆಂಟಿಂದ ಮೇಡಪ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮೈಕ್ರೋಟ್ಯೂಬ್ಯೂಲ್ಸ್. ಸೊ ಮೈಕ್ರೋಟ್ಯೂಬ್ಯೂಲ್ಸ್ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಟ್ಯೂಬ್ಯುಲಿನ್ ಪ್ರೋಟೀನಿಂದ ಮೇಡಪ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಮೈಕ್ರೋಫಿಲಾಮೆಂಟ್ಸ್ ಕಾಮನ್ಲಿ ಮೇನ್ಲಿ ಮೇಡಪ್ ಆಫ್ ಆಕ್ಟಿನ್ ಪ್ರೋಟೀನ್ಸಿಂದ ಕಾಮನ್ ಆಗಿ ಮೇಡಪ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು intermediate filament. ಸೊ ಇಂಟರ್ಮೀಡಿಯೇಟ್ ಫಿಲಮೆಂಟ್ಸ್ ಮೇನ್ಲಿ ಮೇಡಪ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೋಟೀನ್. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಕೆರಾಟಿನ್ ಪ್ರೋಟೀನ್. ಸೊ ಒಂದು ಹೇಳಬೇಕು ಅಂದರೆ ಕೆರಾಟಿನ್ ಪ್ರೋಟೀನ್ಸಿಂದ ಮೇಡಪ್ ಆಗಿದೆ. ಸೊ ಹೀಗೇನಾಗಿದೆ ಅಂದರೆ ಸೈಟೋಸ್ಕೆಲೆಟನ್ ಇಸ್ ಮೇಡಪ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೋಟೀನೇಷಿಯಸ್ ಫಿಲಮೆಂಟ್ಸಿಂದ ಮೇಡಪ್ ಆಗಿದೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಸೊ ಲಾಸ್ಟ್ ಆಪ್ಷನ್ ಡಿನೂ ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಗ್ರ್ಯಾನ್ಯೂಲ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ದೀಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಗ್ರ್ಯಾನ್ಯೂಲ್ಸ್ ಏನು ಹೇಳ್ರಿ ಆ ಮಿನರಲ್ ಡೆಪೋಸಿಷನ್ಸ್ ಅಲ್ಲಿ ಕಾಮನ್ ಆಗಿ ಬರ್ತಾ ಹೋಗಿರುತ್ತೆ. ಇಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಸಮ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ನಲ್ಲಿ ಕಾಮನ್ ಆಗಿ ನಾವು ಅಬ್ಸರ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಕೋರಲ್ಸ್. ಸೊ ಕೋರಲ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟು ಡೆಪೋಸಿಷನ್ಸ್ ಆಗಿರುತ್ತೆ. ಅದೇ ರೀತಿ ಮೊಲುಸ್ಕನ್ ಸೆಲ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಾಟ್ ಎ ಪಾರ್ಟ್ ಆಫ್ ಸೈಟೋಸ್ಕೆಲೆಟನ್. ಸೊ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 62. ಸೊ ಈ ಕ್ವಶನಲ್ಲಿ ಏನು ಕೇಳಿದ್ರೆ ಅಂದರೆ ಪ್ಲಾಸ್ಮೋಡೆಸ್ಮಾಟಾ ಆರ್. ಸೊ ಇಲ್ಲಿ ಪ್ಲಾಸ್ಮೋಡೆಸ್ಮಾಟಾ ಬಗ್ಗೆ ಕೇಳಿದ್ದಾರೆ. ಸೊ ಯಾವಾಗ ಕೇಳಿದ್ರು ಅಂದರೆ 2009 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಪ್ಲಾಸ್ಮೋಡೆಸ್ಮಾಟಾ ಹೇಳಲಿಕ್ಕೆ ಹೋದರೆ ಇಟ್ಸ್ ಅ ಕನೆಕ್ಷನ್ ಬಿಟ್ವೀನ್ ಅಡ್ಜಸೆಂಟ್ ಸೆಲ್. ಸೊ ಇನಿಷಿಯಲಿ ಅಡ್ಜಸೆಂಟ್ ಸೆಲ್ ಮಧ್ಯ ಅಥವಾ ಅಕ್ಕಪಕ್ಕ ಇರುವಂಥ ಸೆಲ್ ಮಧ್ಯೆ ಇರುವಂಥ ಕನೆಕ್ಷನ್ಸ್ಗೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಪ್ಲಾಸ್ಮೋಡೆಸ್ಮಾಟಲ್ ಕನೆಕ್ಷನ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಇಟ್ಸ್ ಅ ಸೈಟೋಪ್ಲಾಸ್ಮಿಕ್ ಚಾನಲ್. ಸೊ ಇಟ್ಸ್ ಅ ಸೈಟೋಪ್ಲಾಸ್ಮಿಕ್ ಚಾನಲ್ ದಟ್ ಅಲೋಸ್ ದಿ ಡೈರೆಕ್ಟ್ ಕಮ್ಯುನಿಕೇಷನ್ ಬಿಟ್ವೀನ್ ದಿ ಸೆಲ್. ಸೊ ಇದನ್ನು ಕಾಮನ್ ಆಗಿ ಏನು ಹೇಳ್ಬೋದು ಅಂದರೆ ಸೈಟೋಪ್ಲಾಸ್ಮಿಕ್ ಚಾನಲ್ ಹೇಳಿ ಕಾಮನ್ ಆಗಿ ಕರಿಬೋದು. ಬಿಕಾಸ್ ಆಫ್ ಇಟ್ ಕನೆಕ್ಟ್ಸ್ ಏನು ಹೇಳ್ರಿ ಟೂ ಡಿಫ್ರೆಂಟ್ ಸೈಟೋಪ್ಲಾಸಮ್. ಸೊ ಇನಿಷಿಯಲಿ ಸೆಲ್ 1 ಮತ್ತು ಸೆಲ್ 2ನ ಟೂ ಡಿಫ್ರೆಂಟ್ ಸೈಟೋಪ್ಲಾಸಮನ್ನು ಕನೆಕ್ಷನ್ ಮಾಡೋದ್ರಿಂದ ಸೈಟೋಪ್ಲಾಸ್ಮಿಕ್ ಚಾನಲ್ ಹೇಳಿ ಕಾಮನ್ ಆಗಿ ಕರಿಬೋದು. ಸೊ ಇನಿಷಿಯಲಿ ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಡೈರೆಕ್ಟ್ ಕಮ್ಯುನಿಕೇಷನ್. ಸೊ ಇನಿಷಿಯಲಿ ಡೈರೆಕ್ಟ್ ಕಮ್ಯುನಿಕೇಷನ್
ಬಿಟ್ವೀನ್ ದಿ ಸೆಲ್. ಸೊ ಇನಿಷಿಯಲಿ ಬಿಟ್ವೀನ್ ದ ಸೆಲ್ ಮಧ್ಯೆ ಏನು ಮಾಡತ್ತೆ ಹೇಳ್ರಿ, ಡೈರೆಕ್ಟ್ ಕಮ್ಯುನಿಕೇಷನ್ಸನ್ನು ಇದು ಫಾರ್ಮ್ ಮಾಡ್ತಾ ಹೋಗಿರತ್ತೆ. ಸೊ ಅದರಿಂದ ಪ್ಲಾಸ್ಮೋಡೆಸ್ಮಾಟಾನ ಕಾಮನ್ ಆಗಿ ಏನು ಹೇಳ್ಬೋದು ಅಂದರೆ ಸೈಟೋಪ್ಲಾಸ್ಮಿಕ್ ಚಾನಲ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ಬೋದು. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ, ಲೋಕೋಮೋಟರಿ ಸ್ಟ್ರಕ್ಚರ್ ಹೇಳಿದ್ದಾನೆ. ಪ್ಲಾಸ್ಮೋಡೆಸ್ಮಾಟಾನ ಒಂದು ಲೋಕೋಮೋಟರಿ ಸ್ಟ್ರಕ್ಚರ್ ಹೇಳಿದ್ದಾನೆ. ದಟ್ ಇಸ್ ರಾಂಗ್. ಬಿಕಾಸ್ ಸೆಲ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಯಾವುದು, ಒಂದು ಸೀಲಿಯಾ, ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಫ್ಲಾಜೆಲ್ಲಾ. ಸೊ ಇವೆರಡು ಲೋಕೋಮೋಟರಿ ಸ್ಟ್ರಕ್ಚರ್ಸಲ್ಲಿ ಬರ್ತಾ ಹೋಗಿರತ್ತೆ. ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ, ಪ್ಲಾಂಟ್ ಮೂವ್ಮೆಂಟ್. ಸೊ ಸೆಲ್ ಮೂವ್ಮೆಂಟ್ ಅಥವಾ ಆರ್ಗ್ಯಾನಲ್ಸ್ನ ಮೂವ್ಮೆಂಟಿಗೆ ಅಥವಾ ಆರ್ಗ್ಯಾನಿಸಮ್ ಮೂವ್ಮೆಂಟಿಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗ್ತಾ ಹೋಗಿರತ್ತೆ. ಸೊ ಇನಿಷಿಯಲಿ ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ, ಮೂವ್ಮೆಂಟ್ ಪರ್ಪಸ್ಸಿಗೆ ಹೆಲ್ಪ್ಫುಲ್ ಆಗಿರತ್ತೆ. ಮೂವ್ಮೆಂಟ್ ಏನು ಹೇಳ್ರಿ, ಎಂಟೈರ್ ಸೆಲ್ಸ್ ಆಗಿರ್ಬೋದು ಅಥವಾ ಎಂಟೈರ್ ಆರ್ಗ್ಯಾನಲ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಬರುವಂಥದ್ದು ಎಂಟೈರ್ ಆರ್ಗ್ಯಾನಿಸಮ್ ಆಗಿರ್ಬೋದು. ಸೊ ಈ ರೀತಿ ಮೂವ್ಮೆಂಟ್ಗೆ ಹೆಲ್ಪ್ಫುಲ್ ಆಗುವಂಥ ಸ್ಟ್ರಕ್ಚರ್ಸನ್ನು ಕಾಮನ್ ಆಗಿ ಸೀಲಿಯಾ ಮತ್ತು ಫ್ಲಾಜೆಲ್ಲಾ ಹೇಳಿ ಕರಿತೀವಿ. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಮೆಂಬ್ರನಸ್ ಕನೆಕ್ಟಿಂಗ್ ದಟ್ ನ್ಯೂಕ್ಲಿಯಸ್ ವಿತ್ ಪ್ಲಾಸ್ಮಾ ಲೆಮ್ಮ ಹೇಳಿದ್ದಾನೆ. ಇಟ್ ಇಸ್ ಅ ಮೆಂಬ್ರನಸ್ ಸ್ಟ್ರಕ್ಚರ್ ದಟ್ ಇಸ್ ಕನೆಕ್ಟಿಂಗ್ ನ್ಯೂಕ್ಲಿಯಸ್ ಅಲಾಂಗ್ ವಿತ್ ದಿ ಪ್ಲಾಸ್ಮಾ ಲೆಮ್ಮ ಅಂತ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್. ಸೊ ಇಲ್ಲಿ ಪ್ಲಾಸ್ಮಾ ಲೆಮ್ಮ ಅಂದರೆ ಅನದರ್ ನೇಮ್ ಫಾರ್ ದಿ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಮೆಂಬ್ರೇನನ್ನು ಲೆಮ್ಮ ಹೇಳೋ ಆಲ್ಸೋ ಕರೀತಾರೆ. ಸೊ ಇನಿಷಿಯಲಿ ಪ್ಲಾಸ್ಮಾ ಲೆಮ್ಮ ಮತ್ತು ನ್ಯೂಕ್ಲಿಯಸ್ಗೆ ಇಂಟರ್ ಕನೆಕ್ಟಿಂಗ್ ಸ್ಟ್ರಕ್ಚರ್ಸ್ ಆಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾಮನ್ ಆಗಿ ಪ್ರೆಸೆನ್ಸ್ ಇರೋದು. ಫಾರ್ ಎಕ್ಸಾಂಪಲ್, ಸೊ ಇದನ್ನು ಒಂದು ಸೆಲ್ ಹೇಳಿ ಕನ್ಸಿಡರ್ ಮಾಡೋ. ಮಿಡಲ್ ರೀಸನ್ಸಲ್ಲಿ ಏನಾಗಿರುತ್ತೆ ಅಂದರೆ ನ್ಯೂಕ್ಲಿಯಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ನ್ಯೂಕ್ಲಿಯಸ್ಗೆ ಮತ್ತು ಸೆಲ್ ವಾಲಿಗೆ ಪ್ಲಾಸ್ಮಾ ಮೆಂಬ್ರೇನ್ಗೆ ಇಂಟರ್ ಕನೆಕ್ಷನ್ಸ್ ಆಗಿ ಏನಾಗಿರುತ್ತೆ ಅಂದರೆ ವೇರಿಯಸ್ ಅಮೌಂಟ್ಸಲ್ಲಿ ಏನಾಗಿರುತ್ತೆ ಅಥವಾ ವೆರಿ ಲಾರ್ಜ್ ಸೈಜಸ್ನಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಏನು ಹೇಳ್ರಿ, ನೆಟ್ವರ್ಕ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ ಆ್ಯಂಡ್ ಇಂಟರ್ ಕನೆಕ್ಟಿಂಗ್ ಪ್ಲಾಸ್ಮಾ ಮೆಂಬ್ರೇನ್ ಅಲಾಂಗ್ ವಿತ್ ದಿ ನ್ಯೂಕ್ಲಿಯಸ್. ಬಟ್ ಇದೊಂದು ಏನು ಹೇಳ್ರಿ, ಚಾನಲ್ ಬಗ್ಗೆ ಕೊಟ್ಟಿರುವಂಥದ್ದು. ಆದ್ದರಿಂದ ಆಪ್ಷನ್ ಬಿನೂ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಕನೆಕ್ಷನ್ ಬಿಟ್ವೀನ್ ಅಡ್ಜಸೆಂಟ್ ಸೆಲ್, ದಟ್ ಈಸ್ ಟ್ರೂ. ಸೊ ಇನಿಷಿಯಲಿ ಪ್ಲಾಸ್ಮೋಡೆಸ್ಮಾಟಾ ಏನು ಮಾಡತ್ತೆ ಹೇಳ್ರಿ, ಅಡ್ಜಸೆಂಟ್ ಸೆಲ್, ಅಕ್ಕಪಕ್ಕ ಸೆಲ್ನ ಏನು ಮಾಡತ್ತೆ ಹೇಳ್ರಿ, ಇಂಟರ್ ಕನೆಕ್ಷನ್. ಸೊ ಇನಿಷಿಯಲಿ ಕನೆಕ್ಷನ್ ಮಾಡಲಿಕ್ಕೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಲಿಗ್ನಿಫೈಡ್ ಸಿಮೆಂಟೆಡ್ ಲೇಯರ್ಸ್ ಬಿಟ್ವೀನ್ ದಿ ಸೆಲ್ಸ್ ಹೇಳಿ ಕಾಮನ್ ಆಗಿ ಹೇಳಿದ್ದಾನೆ. ಸೊ ಇನಿಷಿಯಲಿ ಲಿಗ್ನಿಫೈಡ್ ಸಿಮೆಂಟೆಡ್ ಸೆಲ್ಸ್ ಯಾವುದು ಕಾಮನ್ ಆಗಿ, ಮಿಡಲ್ ಲ್ಯಾಮೆಲ್ಲಾ. ಸೊ ಇನಿಷಿಯಲಿ ಮಿಡಲ್ ಲ್ಯಾಮೆಲ್ಲಾ ಕಮಿಂಗ್ ಅಂಡರ್ ಏನು ಹೇಳ್ರಿ, ಪಾರ್ಟ್ ಆಫ್ ಸೆಲ್ ವಾಲ್. ಸೊ ಸೆಲ್ ವಾಲ್ನ ಪಾರ್ಟಲ್ಲಿ ಮಿಡಲ್ ಲ್ಯಾಮೆಲ್ಲಾ ಬರ್ತಾ ಹೋಗಿರತ್ತೆ. ಸೊ ಈ ಮಿಡಲ್ ಲ್ಯಾಮೆಲ್ಲಾ ಮೇನ್ಲಿ ಮೇಡ್ ಅಪ್ ಆಫ್ ದಟ್ ಈಸ್ ಕ್ಯಾಲ್ಶಿಯಂ ಪ್ಯಾಕ್ಟೇಟ್ ಮಟೀರಿಯಲ್ ಎಂದು ಕಾಮನ್ ಆಗಿ ಮೇಡ್ ಅಪ್ ಆಗಿದೆ. ಸೊ ಇದನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಲಿಗ್ನಿಫೈಡ್ ಸಿಮೆಂಟೆಡ್ ಮಟೀರಿಯಲ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 63. 63rd ಕ್ವಶನ್ ಏನು ಕೇಳಿದ್ರೆ ಅಂದರೆ ಇನ್ ಜರ್ಮಿನೇಟಿಂಗ್ ಸೀಡ್ಸ್ ಫ್ಯಾಟಿ ಆ್ಯಸಿಡ್ಸ್ ಆರ್ ಡಿಗ್ರೇಡೆಡ್ ಎಕ್ಸ್ಕ್ಲೂಸಿವ್ಲಿ ಇನ್. ಸೊ ಇನಿಷಿಯಲಿ ಜರ್ಮಿನೇಟಿಂಗ್ ಸೀಡ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಫ್ಯಾಟಿ ಆ್ಯಸಿಡ್ಸನ್ನು ಡಿಗ್ರೇಡೇಷನ್ ಮಾಡುವಂಥ ಸೆಲ್ ಆರ್ಗ್ಯಾನಲ್ಸ್ ಯಾವುದು ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2008 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಫ್ಯಾಟಿ ಆ್ಯಸಿಡ್ಸು ಸೀಡ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಿಟ್ಸ್ ಅಂಡರ್ಗೋ ಏನೇಳಿ ಡಿಗ್ರೇಡೇಷನ್. ಸೊ ಬ್ರೇಕ್ ಡೌನ್ ಆಗಿ ಏನಾಗಿರ್ಬೇಕು ನೋಡ್ರಿ, ಕನ್ವರ್ಟೆಡ್ ಇಂಟು ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಷನ್ ಆಗಬೇಕಾಗಿರತ್ತೆ. ಸೊ ಇನಿಷಿಯಲಿ ಈ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಷನ್ ಆಗಲಿಕ್ಕೆ ಯಾವ ಆರ್ಗನಲ್ ಹೆಲ್ಪ್ಫುಲ್ ಆಗಿರತ್ತೆ ಹೇಳಿ ನೋಡಬೇಕಾಗಿರತ್ತೆ. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಪ್ಯಾರಾಕ್ಸಿಸೋಮ್ಸ್ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್ ಪ್ಯಾರಾಕ್ಸಿಸೋಮ್. ಸೊ ಪ್ಯಾರಾಕ್ಸಿಸೋಮ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಫೋಟೋ ರೆಸ್ಪಿರೇಷನ್. ಕಾಮನ್ ಆಗಿ ಎಲ್ಲೂ ಇನ್ವಾಲ್ವ್ಮೆಂಟ್ ಆಗಿರತ್ತೆ ಹೇಳ್ರಿ, ಫೋಟೋ ರೆಸ್ಪಿರೇಷನ್ಸಲ್ಲಿ ಕಾಮನ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ, ಇಟ್ಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಲಿಪಿಡ್ ಮೆಟಾಬೋಲಿಸಮ್. ಸೊ ಇನಿಷಿಯಲಿ ಪ್ಯಾರಾಕ್ಸಿಸೋಮ್ನ ಫಂಕ್ಷನ್ಸ್ ಬಂದು ಫಸ್ಟ್ ಒಂದು ಫೋಟೋ ರೆಸ್ಪಿರೇಷನ್, ಸೆಕೆಂಡ್ ಬರುವಂಥದ್ದು ಏನು ಹೇಳ್ರಿ, ಲಿಪಿಡ್ ಮೆಟಾಬೋಲಿಸಮ್. ಸೊ ಇನಿಷಿಯಲಿ ಲಿಪಿಡ್ ಮೆಟಾಬೋಲಿಸಮ್ ನಥಿಂಗ್ ಬಟ್ ಏನು ಹೇಳ್ರಿ, ಫ್ಯಾಟಿ ಆ್ಯಸಿಡ್ ಡಿಗ್ರೇಡೇಷನೇ ಬರುತ್ತೆ. ಫ್ಯಾಟಿ ಆ್ಯಸಿಡ್ ಡಿಗ್ರೇಡೇಷನೇ ಬರ್ತಾ ಹೋಗಿರತ್ತೆ. ವೈ ಏನು ಹೇಳ್ರಿ, ಬೀಟಾ ಆಕ್ಸಿಡೇಷನ್. ಸೊ ಬೀಟಾ ಆಕ್ಸಿಡೇಷನ್ ಥ್ರೂ ಏನು ಮಾಡತ್ತೆ ಹೇಳ್ರಿ, ಈ ಪ್ಯಾರಾಕ್ಸಿಸೋಮ್ಸು ಫ್ಯಾಟಿ ಆ್ಯಸಿಡ್ಸನ್ನು ಡಿಗ್ರೇಡೇಷನ್ ಮಾಡತ್ತೆ. ಬಟ್ ಪ್ಯಾರಾಕ್ಸಿಸೋಮ್ ಆರ್ ದಿ ಹೇಳ್ರಿ ನಾಟ್ ಆ್ಯಕ್ಚುಯಲ್ ಸೈಟ್. ಸೊ ಮೇನ್ ಫಂಕ್ಷನ್ಸ್ ಏನು ಹೇಳ್ರಿ, ಬೀಟಾ ಆಕ್ಸಿಡೇಷನ್ಸ್ ಅಲ್ಲ. ಸೊ ಇನಿಷಿಯಲಿ ಪ್ಯಾರಾಕ್ಸಿಸೋಮ್ನ ಮೇನ್ ಫಂಕ್ಷನ್ ಬಂದು ಹೇಳ್ರಿ ಫೋಟೋ ರೆಸ್ಪಿರೇಷನ್ಸ್ ಆಗಿರತ್ತೆ. ಸೊ ಅದರಿಂದ ಆಪ್ಷನ್ ಎ ಇಸ್ ಇನ್ಕರೆಕ್ಟ್.
ಸೊ ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಹೇಳ್ರಿ, ಮೈಟೋಕಾಂಡ್ರಿಯಾ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಮೈಟೋಕಾಂಡ್ರಿಯಾ ರಿಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ, ಸೆಲ್ಯುಲಾರ್ ರೆಸ್ಪಿರೇಷನ್. ಸೊ ಸೆಲ್ಯುಲಾರ್ ರೆಸ್ಪಿರೇಷನ್ಗೆ ರಿಸ್ಪಾನ್ಸಿಬಲ್ ಆಗಿರುತ್ತೆ. ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ, ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಸೊ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ATP ಫಾರ್ಮಲ್ಲಿ ಪ್ರೊಡಕ್ಷನ್ ಮಾಡ್ತಾ ಹೋಗಿರತ್ತೆ. ಸೊ ಇನಿಷಿಯಲಿ ಆದ್ರಿಂದ ಆಪ್ಷನ್ ಬಿ ಇಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಪ್ರೋಪ್ಲಾಸ್ಟಿಡ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಪ್ರೋಪ್ಲಾಸ್ಟಿಡ್ ಅದು ಏನು ಹೇಳ್ರಿ, ಇಮ್ಮೆಚ್ಯೂರ್ ಪ್ಲಾಸ್ಟಿಡ್. ಸೊ ಇಮ್ಮೆಚ್ಯೂರ್ ಪ್ಲಾಸ್ಟಿಡ್ಸ್ ಅನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಪ್ರೋಪ್ಲಾಸ್ಟಿಡ್ ಹೇಳಿ ಕಾಮನ್ ಆಗಿ ಕರಿತೀವಿ. ದಿಸ್ ಪ್ರೋಪ್ಲಾಸ್ಟಿಡ್ ಗಿವ್ ರೈಸ್ ಟು ಕ್ರೋಮೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್ ಅಲಾಂಗ್ ವಿತ್ ಏನು ಹೇಳ್ರಿ, ಲ್ಯೂಕೋಪ್ಲಾಸ್ಟ್. ಸೊ ಈ ಪ್ರೋಪ್ಲಾಸ್ಟಿಡ್ ಕನ್ವರ್ಟೆಡ್ ಇಂಟು ಐದರ್ ಕ್ರೋಮೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್ ಆರ್ ಲ್ಯೂಕೋಪ್ಲಾಸ್ಟ್ ಆಗಿ ಕನ್ವರ್ಷನ್ಸ್ ಆಗಿರುತ್ತೆ. ಆದ್ದರಿಂದ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಗ್ಲಯಾಕ್ಸಿಸೋಮ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಗ್ಲಯಾಕ್ಸಿಸೋಮ್ಸ್ ಆರ್ ಏನು ಹೇಳ್ರಿ, ಸ್ಪೆಷಲೈಸ್ಡ್ ಪೆರಾಕ್ಸಿಸೋಮ್ಸ್ ಅನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಗ್ಲಯಾಕ್ಸಿಸೋಮ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಇಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಜರ್ಮಿನೇಟಿಂಗ್ ಸೀಡ್ಸ್. ಸೊ ಕಾಮನ್ ಆಗಿ ಎಲ್ಲಿ ಪ್ರೆಸೆನ್ಸ್ ಇರುತ್ತೆ ಹೇಳ್ರಿ, ಜರ್ಮಿನೇಟಿಂಗ್ ಸೀಡ್ಸಲ್ಲಿ ಇವು ವೆರಿ ಲಾರ್ಜ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಜರ್ಮಿನೇಟಿಂಗ್ ಸೀಡ್ಸಲ್ಲಿ ಮೇನ್ಲಿ ಏನು ಹೇಳ್ರಿ, ಆಯಿಲ್ ರಿಚ್ ಸೀಡ್ಸ್. ಸೊ ಇನಿಷಿಯಲಿ ಯಾವ ಸೀಡ್ಸಲ್ಲಿ ಏನು ಹೇಳ್ರಿ, ವೆರಿ ಲಾರ್ಜ್ ಅಮೌಂಟಲ್ಲಿ ಆಯಿಲ್ ಪ್ರೆಸೆನ್ಸ್ ಇರುತ್ತೋ ಅಂಥ ಸೀಡ್ಸಲ್ಲಿ ಕಾಮನ್ ಆಗಿ ಪೆರಾಕ್ಸಿಸೋಮ್ ಬದಲು ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಗ್ಲಯಾಕ್ಸಿಸೋಮ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಎಕ್ಸಾಂಪಲ್ ಕೊಡಬೇಕು ಅಂದರೆ ಸನ್ಫ್ಲವರ್ ಅಥವಾ ಕ್ಯಾಸ್ಟರ್ ಆಗಿರ್ಬೋದು. ಸೊ ಈ ಎಲ್ಲ ಸೀಡ್ಸಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಲಾರ್ಜ್ ಅಮೌಂಟಲ್ಲಿ ಆಯಿಲ್ ಪ್ರೆಸೆನ್ಸ್ ಇರುತ್ತೆ. ಸೊ ಅಂಥ ಸೀಡ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಗ್ಲಯಾಕ್ಸಿಸಮ್ ಕಂಟೈನಿಂಗ್ ಎನ್ಸೈಮ್ಸ್ ಫಾರ್ ದಿ ಏನು ಹೇಳ್ರಿ, ಬೀಟಾ ಆಕ್ಸಿಡೇಷನ್. ಸೊ ಇನಿಷಿಯಲಿ ಇದರಲ್ಲಿ ಏನಾಗಿರುತ್ತೆ ಅಂದರೆ ಎನ್ಸೈಮ್ಸ್ ಪ್ರೆಸೆನ್ಸ್ ಇರುತ್ತೆ. ಆ ಎನ್ಸೈಮ್ಸ್ ಯಾಕೆ ಹೇಳ್ರಿ, ಬೀಟಾ ಆಕ್ಸಿಡೇಷನ್ ಪ್ರೊಸೆಸ್ಗೆ ರಿಕ್ವೈರ್ ಆಗಿರುವಂಥ ಎನ್ಸೈಮ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಬೀಟಾ ಆಕ್ಸಿಡೇಷನ್ ಪ್ರೊಸೆಸ್ ಏನಾಗಿರುತ್ತೆ ಅಂದರೆ ಇಟ್ ಇಸ್ ಕನ್ವರ್ಟೆಡ್ ಆರ್ ಡಿಗ್ರೇಡೆಡ್ ಸ್ಟೋರ್ಡ್ ಫ್ಯಾಟಿ ಆಸಿಡ್ಸ್ ಇಂಟು ಏನು ಹೇಳ್ರಿ, ಅಸಿಟೈಲ್ ಕೋಎನ್ಸೈಮ್ಸ್ ಎ ಆಗಿ ಕನ್ವರ್ಷನ್ ಮಾಡುತ್ತೆ. ಸೊ ಇನಿಷಿಯಲಿ ಥ್ರೂ ಬೀಟಾ ಆಕ್ಸಿಡೇಷನ್ ಫ್ಯಾಟಿ ಆಸಿಡ್, ಸೊ ಸ್ಟೋರ್ ಆಗಿರುವಂಥ ಫ್ಯಾಟಿ ಆಸಿಡ್ಸ್ ಏನಾಗಿರುತ್ತೆ ಹೇಳ್ರಿ, ಅಸಿಟೈಲ್ ಕೋಎನ್ಸೈಮ್ಸ್ ಎ ಆಗಿ ಕನ್ವರ್ಟ್ ಆಗಿರುತ್ತೆ. ದಿಸ್ ಅಸಿಟೈಲ್ ಕೋಎನ್ಸೈಮ್ಸ್ ಎ ಎಂಟರ್ ಇಂಟು ದ ಏನು ಹೇಳ್ರಿ, ಗ್ಲಯಾಕ್ಸಿಲೇಟ್ ಸೈಕಲ್. ಸೊ ಇನಿಷಿಯಲಿ ಏನು ಮಾಡುತ್ತೆ ಹೇಳ್ರಿ, ಗ್ಲಯಾಕ್ಸಿಲೇಟ್ ಸೈಕಲಿಗೆ ಎಂಟ್ರಿ ಕೊಡತ್ತೆ. ಸೊ ಥ್ರೂ ಗ್ಲಯಾಕ್ಸಿಲೇಟ್ ಸೈಕಲ್, ಸೊ ಇಟ್ಸ್ ಮಾಡಿಫೈಡ್ ಇಂಟು TCA. TCA ಅಂದರೆ ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹೇಳಿ ಅರ್ಥ. ಸೊ ಇನಿಷಿಯಲಿ TCA ಆಗಿ ಕನ್ವರ್ಷನ್ ಆಗಿರುತ್ತೆ ಅಥವಾ TCA ಸೈಕಲ್ಗೆ ಎಂಟ್ರಿ ಕೊಡುತ್ತೆ. ಸೊ TCA ಅಂದರೆ ಏನು ಹೇಳ್ರಿ, ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಈ ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ದಿಸ್ ಅಸಿಟೈಲ್ ಕೋಎನ್ಸೈಮ್ ಎ ಕನ್ವರ್ಟೆಡ್ ಇಂಟು ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಷನ್ಸ್ ಆಗ್ತಾ ಹೋಗಿರತ್ತೆ. ಸೊ ಈ ಎಂಟೈರ್ ಪ್ರೊಸೆಸ್ ಆಗುವಂಥದ್ದು ಏನು ಹೇಳಿ, ನಮ್ಮದು ಗ್ಲಯಾಕ್ಸಿಸೋಮ್ಸ್ನಲ್ಲೇ ಆಗಿರುವಂಥ ಪ್ರೊಸೆಸ್. ಸೊ ಅದರಿಂದ ಆನ್ಸರ್ ಬಂತು ಏನು ಹೇಳ್ರಿ, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 64. ಸೊ 64th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವ್ಯಾಕ್ಯೂಲ್ಸ್ ಇನ್ ಪ್ಲಾಂಟ್ ಸೆಲ್. ಸೊ ಇನಿಷಿಯಲಿ ಪ್ಲಾಂಟ್ ಸೆಲ್ಲಲ್ಲಿ ಪ್ರೆಸೆನ್ಸ್ ಇರುವಂಥ ವ್ಯಾಕ್ಯೂಲ್ಸ್ನ ಕ್ಯಾರೆಕ್ಟರನ್ನು ಕೇಳ್ತಾ ಹೋಗಿದ್ದಾರೆ. ಸೊ ಇನಿಷಿಯಲಿ ಯಾವ ಕೇಳಿರುವಂತೆ 2008 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಬಂದು ವ್ಯಾಕ್ಯೂಲ್ಸ್ ಬಗ್ಗೆ ಹೇಳಿಕ್ಕೆ ಹೋದಾಗ ವ್ಯಾಕ್ಯೂಲ್ಸ್ ಇಸ್ ಏನು ಹೇಳ್ರಿ, ಮೆಂಬ್ರೇನ್ ಬೌಂಡ್ ಸ್ಪೇಸ್ ಪ್ರೆಸೆಂಟ್ ವಿತ್ ಇನ್ ಅ ಪ್ಲಾಂಟ್ ಸೆಲ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ವ್ಯಾಕ್ಯೂಲ್ಸ್. ಸೊ ವ್ಯಾಕ್ಯೂಲ್ಸ್ ಒಂದು ಏನು ಹೇಳ್ರಿ, ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ ಆಗಿರುತ್ತೆ. ಇಟ್ ಇಸ್ ಮೇನ್ಲಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಸ್ಪೇಸ್. ಸೊ ಇನಿಷಿಯಲಿ ಏನಾಗಿರುತ್ತೆ, ಒಂದು ವ್ಯಾಕ್ಯೂಲ್ ಸ್ಪೇಸ್ ರೀತಿಯಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಸೈಟೋಪ್ಲಾಸಮ್. ಕಾಮನ್ ಆಗಿ ಎಲ್ಲಿ ಪ್ರೆಸೆನ್ಸ್ ಇರುತ್ತೆ ಹೇಳ್ರಿ, ಸೈಟೋಪ್ಲಾಸಮ್ಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಇಟ್ಸ್ ಅರೌಂಡೆಡ್ ಬೈ ಅ ಸಿಂಗಲ್ ಮೆಂಬ್ರೇನ್. ಸೊ ಒಂದು ಸಿಂಗಲ್ ಮೆಂಬ್ರೇನಿಂದ ಇದೇನಾಗಿರುತ್ತೆ ಅಂದರೆ ಸರೌಂಡಿಂಗ್ ಆಗಿರುತ್ತೆ. ದಟ್ ಮೆಂಬ್ರೇನ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಟೋನೋಪ್ಲಾಸ್ಟ್. ಸೊ ಮೆಂಬ್ರೇನನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಟೋನೋಪ್ಲಾಸ್ಟ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಈ ವ್ಯಾಕ್ಯೂಲ್ಸ್ ಕಂಟೈನಿಂಗ್, ಸೊ ವ್ಯಾಕ್ಯೂಲ್ಸಲ್ಲಿ ಕಾಮನ್ ಆಗಿ ಏನೇನು ಪ್ರೆಸೆನ್ಸ್ ಇರುತ್ತೆ ಅಂದರೆ ಮೇನ್ಲಿ ಬರುವಂಥದ್ದು ವಾಟರ್ ಸ್ಯಾಪ್. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಒಂದು ವಾಟರ್ ಸ್ಯಾಪ್ಸ್ ಪ್ರೆಸೆನ್ಸ್ ಇರುತ್ತೆ, ಅಥವಾ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಆರ್ ಅನ್ವಾಂಟೆಡ್ ಮಟೀರಿಯಲ್ ಪ್ರೆಸೆಂಟ್ ವಿತಿನ್ ಅ ಸೆಲ್. ಸೊ ಸೆಲ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಅನ್ವಾಂಟೆಡ್ ಮಟೀರಿಯಲ್ಸ್ ಏನಾಗಿರುತ್ತೆ ಅಂದರೆ ಈ ವ್ಯಾಕ್ಯೂಲ್ಸ್ನಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಅದ್ರ ಜೊತೆಗೆ ಸಮ್ ಅಮೌಂಟಲ್ಲಿ ವಾಟರ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸು ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ವ್ಯಾಕ್ಯೂಲ್ಸ್ನಲ್ಲಿ ಕಾಮನ್ ಆಗಿ ಸ್ಟೋರ್ ಆಗಿರುತ್ತೆ. ಸೊ ಫೈನಲ್ ಆಗಿ ಏನು ಹೇಳ್ಬೋದು ಅಂದರೆ ವ್ಯಾಕ್ಯೂಲ್ಸ್ ಇಸ್ ಏನು ಹೇಳಿ, ಸ್ಟೋರೇಜ್ ಆರ್ಗನ್ ಅಲ್ಲಿ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ಬೋದು. ಸೊ ಇದರ
ಆಪ್ಷನ್ಸ್ ಅನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ಲ್ಯಾಕ್ ಮೆಂಬ್ರೇನ್ ಆ್ಯಂಡ್ ಕಂಟೈನ್ ಏರ್ಸ್ ಹೇಳಿದ್ದಾನೆ, ದಟ್ ಇಸ್ ರಾಂಗ್. ಬಿಕಾಸ್ ಆಫ್ ಇಟ್ ಕಂಟೈನಿಂಗ್ ಮೆಂಬ್ರೇನ್, ದಟ್ ಇಸ್ ಟೋನೋಪ್ಲಾಸ್ಟ್ ಪ್ರೆಸೆನ್ಸ್ ಇರುತ್ತೆ, ನಾಟ್ ಕಂಟೈನಿಂಗ್ ಏರ್. ಸೊ ಏರ್ ಪ್ರೆಸೆನ್ಸ್ ಇರಲ್ಲ, ವಾಟರ್ ಸೆಲ್ಫ್ ಪ್ರೆಸೆನ್ಸ್ ಇರುತ್ತೆ ಅಥವಾ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಲ್ಯಾಕ್ ಮೆಂಬ್ರೇನ್ ಆ್ಯಂಡ್ ಕಂಟೈನಿಂಗ್ ವಾಟರ್ ಆ್ಯಂಡ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್. ಲ್ಯಾಕ್ ಮೆಂಬ್ರೇನ್ ಹೇಳಿದ್ದಾನೆ, ದಟ್ ಇಸ್ ರಾಂಗ್. ಬಟ್ ಇಟ್ ಕಂಟೈನಿಂಗ್ ವಾಟರ್ ಆ್ಯಂಡ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್, ದಟ್ ಇಸ್ ಟ್ರೂ. ಸೊ ಅದರಿಂದ ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ ಏನಕ್ಕೆ ಹೇಳಿದ್ದಾನೆ ಅಂದರೆ ಈಸ್ ಮೆಂಬ್ರೇನ್ ಬೌಂಡ್ ಆ್ಯಂಡ್ ಕಂಟೈನಿಂಗ್ ಸ್ಟೋರೇಜ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ಅಂತ ಹೇಳಿದ್ದಾನೆ, ದಟ್ಸ್ ಆಲ್ಸೋ ರಾಂಗ್. ಬಿಕಾಸ್ ಆಫ್ ಏನು ಹೇಳ್ರಿ ಮೆಂಬ್ರೇನ್ ಬೌಂಡ್ ಕರೆಕ್ಟ್, ಬಟ್ ಇಟ್ ಡು ನಾಟ್ ಸ್ಟೋರ್ ಪ್ರೋಟೀನ್ ಅಲಾಂಗ್ ವಿತ್ ದಿ ಲಿಪಿಡ್. ಸೊ ಪ್ರೋಟೀನ್ಸು ಮತ್ತು ಲಿಪಿಡ್ಸನ್ನು ಯಾವುದೇ ಕಾರಣಕ್ಕೂ ಇದು ಸ್ಟೋರೇಜ್ ಮಾಡಲ್ಲ. ಲಾಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಈಸ್ ಮೆಂಬ್ರೇನ್ ಬೌಂಡ್ ಆ್ಯಂಡ್ ಕಂಟೈನಿಂಗ್ ವಾಟರ್ ಆ್ಯಂಡ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್, ದಟ್ ಇಸ್ ಟ್ರೂ. ಸೊ ಇನಿಷಿಯಲಿ ಮೆಂಬ್ರೇನ್ ಬೌಂಡ್ ಆಗಿರುತ್ತೆ, ಕಂಟೈನ್ ಯಾವುದರಿಂದ ಏನನ್ನು ಸ್ಟೋರ್ ಮಾಡಿರುತ್ತೆ, ವಾಟರು ಮತ್ತು ಎಕ್ಸ್ಕ್ರೀಟರಿ ಸಬ್ಸ್ಟೆನ್ಸನ್ನು ಇದು ಸ್ಟೋರ್ ಮಾಡಿರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 66. ಸೊ 66th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕಾನ್ಸ್ಟಿಟ್ಯೂಟ್ ಆಫ್ ಸೆಲ್ ಮೆಂಬ್ರೇನ್. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಸೆಲ್ ಮೆಂಬ್ರೇನ್ನ ಕಂಪೋನೆಂಟ್ ಯಾವುದು ಅಲ್ಲ ಹೇಳಿ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿರುವಂಥದ್ದು ಅಂದರೆ 2007 ಕೇಳಿರುವಂಥ ಕ್ವಶನ್. ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಗ್ಲೈಕೋಲಿಪಿಡ್ ಹೇಳಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಗ್ಲೈಕೋಲಿಪಿಡಿಸ್ ಏನು ಹೇಳ್ರಿ ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಷನ್ಸಲ್ಲಿ ಬರ್ತಾ ಹೋಗಿರತ್ತೆ. ಸೊ ಇನ್ ವಿಚ್ ಲಿಪಿಡ್ ಕಂಬೈನ್ ವಿತ್ ದಿ ಕಾರ್ಬೋಹೈಡ್ರೇಟ್ ಟು ಕನ್ವರ್ಟೆಡ್ ಇಂಟು ಗ್ಲೈಕೋಲಿಪಿಡ್. ಸೊ ಲಿಪಿಡು ಕಾರ್ಬೋಹೈಡ್ರೇಟ್ ಜೊತೆಗೆ ಕಂಬೈನ್ ಆಗಿ ಗ್ಲೈಕೋಲಿಪಿಡ್ ಆಗಿ ಫಾರ್ಮೇಷನ್ ಆಗಿರುತ್ತೆ ಇನ್ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ನಲ್ಲಿ ಆಗಿರುವಂಥ ಒಂದು ಪ್ರೋಸೆಸ್. ಸೊ ಇನಿಷಿಯಲಿ ಸೆಲ್ ಮೆಂಬ್ರೇನ್ ನಥಿಂಗ್ ಬಟ್ ಏನು ಹೇಳ್ರಿ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಏನಾಗಿರುತ್ತೆ ಅಂದರೆ 3 ಡಿಫ್ರೆಂಟ್ ಕಂಪೋನೆಂಟ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಫಸ್ಟ್ ಬರುವಂಥದ್ದು ಲಿಪಿಡ್. ಸೊ ಕಾಮನ್ ಆಗಿ ಲಿಪಿಡ್ ಪ್ರೆಸೆನ್ಸ್ ಇರುತ್ತೆ. ಲಿಪಿಡ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಫಾಸ್ಫೋಲಿಪಿಡ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಮೇನ್ಲಿ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಬೈಲೇಯರ್. ಸೊ ಬೈಲೇಯರ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನಂದರೆ ಸೆಕೆಂಡ್ ಪ್ರೋಟೀನ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಪ್ರೋಟೀನ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಏನು ಹೇಳ್ರಿ ಇಂಟಿಗ್ರಲ್ ಪ್ರೋಟೀನ್ ಆ್ಯಂಡ್ ಪೆರಿಪೆರಲ್ ಪ್ರೋಟೀನ್. ಸೊ ಈ ರೀತಿ 2 ಡಿಫ್ರೆಂಟ್ ಫಾರ್ಮಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಕಾರ್ಬೋಹೈಡ್ರೇಟ್ ಆಲ್ಸೋ ಪ್ರೆಸೆನ್ಸ್. ಸೊ ಕಾರ್ಬೋಹೈಡ್ರೇಟು ಪ್ರೆಸೆನ್ಸ್ ಇರುತ್ತೆ ಪ್ರೆಸೆಂಟ್ ಇನ್ 2 ಡಿಫ್ರೆಂಟ್ ಫಾರ್ಮ್, ದಟ್ ಈಸ್ ಗ್ಲೈಕೋ ಪ್ರೋಟೀನ್ ಅಲಾಂಗ್ ವಿತ್ ದಿ ಗ್ಲೈಕೋಲಿಪಿಡ್. ಸೊ ಈ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಸೆಲ್ ಮೆಂಬ್ರೇನ್ನ ಕಂಪೋನೆಂಟ್ ಯಾವ್ಯಾವುದು ಒಂದು ಲಿಪಿಡ್, ಪ್ರೋಟೀನ್ಸಲ್ಲಿ ಇಂಟಿಗ್ರಲ್ ಪ್ರೋಟೀನ್, ಪೆರಿಪೆರಲ್ ಪ್ರೋಟೀನ್, ಕಾರ್ಬೋಹೈಡ್ರೇಟಲ್ಲಿ ಗ್ಲೈಕೋಪ್ರೋಟೀನ್ಸ್ ಮತ್ತು ಗ್ಲೈಕೋಲಿಪಿಡ್ಸು ಸೆಲ್ 1 ಕಂಪೋನೆಂಟಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಅದರಿಂದ ಗ್ಲೈಕೋಲಿಪಿಡ್ ಇಸ್ ಏನು ಹೇಳ್ರಿ ಕಂಪೋನೆಂಟ್ ಆಫ್ ಸೆಲ್ 1. ಸೊ ನೆಕ್ಸ್ಟ್ ಬರುವಂಥದ್ದು ಪಾಸ್ಫೋಲಿಪಿಡ್. ಸೊ ಪಾಸ್ಫೋಲಿಪಿಡ್ ಇಸ್ ಆಲ್ಸೋ ಏನು ಹೇಳ್ರಿ ಕಂಪೋನೆಂಟ್ ಆಫ್ ಸೆಲ್ 1, ಮೇನ್ಲಿ ಪ್ರೆಸೆಂಟ್ ಏನು ಹೇಳ್ರಿ ಬೈ ಲೇಯರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಬೈ ಲೇಯರ್ನಲ್ಲಿ ಯಾವುದು ಹೇಳ್ರಿ ಒಂದು ಹೆಡ್, ಇನ್ನೊಂದು ಬರುವಂಥದ್ದು ಟೇಲ್ ರೀಜನ್. ಸೊ ಹೆಡ್ ರೀಜನ್ಸ್ ಏನಾಗಿರುತ್ತೆ ಹೈಡ್ರೋಪಿಲಿಕ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇದ್ದರೂ ಔಟ್ವರ್ಡ್ ಡೈರೆಕ್ಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದೇ ಟೇಲ್ ಏನಾಗಿರುತ್ತೆ ಅಂದರೆ ಹೈಡ್ರೋಪೋಬಿಕ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಇನ್ವರ್ಡ್. ಸೊ ಇನ್ವರ್ಡ್ ರೀಜನ್ಸಲ್ಲಿ ಅಥವಾ ಇನ್ವರ್ಡ್ ಡೈರೆಕ್ಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಏನು ರಾಂಗು, ಬಿನು ರಾಂಗು. ಸಿ ಏನು ಕೊಟ್ಟಿದ್ದಾನೆ ಅಂದರೆ ಪ್ರೋಲಿನ್ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಬಿ ಏನು ಕೊಟ್ಟಿದ್ದಾನೆ ಪ್ರೋಲಿನ್ ಕೊಟ್ಟಿದ್ದಾನೆ. ಪ್ರೋಲಿನ್ ಇಸ್ ಏನು ಹೇಳ್ರಿ ಅಮಿನೋ ಆ್ಯಸಿಡ್. ಸೊ ಪ್ರೋಲಿನ್ ಬಂದು ಒಂದು ಅಮಿನೋ ಆ್ಯಸಿಡ್ಸ್ ಆಗಿರುತ್ತೆ. ಸೊ ಅದರಿಂದ ಅಮಿನೋ ಆ್ಯಸಿಡ್ಸ್ ಆರ್ ದಿ ನಾಟ್ ಸ್ಟ್ರಕ್ಚರಲ್ ಕಂಪೋನೆಂಟ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ಪ್ಲಾಸ್ಮಾ ಮೆಂಬ್ರೇನ್ನ ಸ್ಟ್ರಕ್ಚರಲ್ ಕಂಪೋನೆಂಟ್ ಅಲ್ವೇ ಅಲ್ಲ. ಇಟ್ ಇಸ್ ಮೇನ್ಲಿ ಪ್ರೆಸೆಂಟ್ ಇನ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ಇನಿಷಿಯಲಿ ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಪ್ರೆಸೆನ್ಸ್ ಇರುತ್ತೆ ಬಟ್ ನಾಟ್ ಸ್ಟ್ರಕ್ಚರಲಿ ಕಂಪೋನೆಂಟ್ ಆಗಿರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಅದರ್ ಆಪ್ಷನ್ ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಹೇಳ್ರಿ ಕೊಲೆಸ್ಟ್ರಾಲ್ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಕೊಲೆಸ್ಟ್ರಾಲ್ ಆಲ್ಸೋ ಸ್ಟ್ರಕ್ಚರಲ್ ಕಂಪೋನೆಂಟ್ ಆಫ್ ಸೆಲ್ ಮೆಂಬ್ರೇನ್ ಇನ್ ಅನಿಮಲ್ಸಲ್ಲಿ ಮಾತ್ರ ಏನಾಗಿರುತ್ತೆ ಅಂದರೆ ಕೊಲೆಸ್ಟ್ರಾಲ್ ಪ್ರೆಸೆನ್ಸ್ ಇರುತ್ತೆ. ಅಬ್ಸೆಂಟಿನ್. ಸೊ ಇನಿಷಿಯಲಿ ಅಬ್ಸೆಂಟಿನ್ ಪ್ಲಾಂಟ್ಸ್ ಅಲಾಂಗ್ ವಿತ್ ದಿ ಆಲ್ಗೆ. ಸೊ ಇನಿಷಿಯಲಿ ಪ್ಲಾಂಟ್ಸ್ ಮತ್ತು ಆಲ್ಗೆದಲ್ಲಿ ಇವು ಪ್ರೆಸೆನ್ಸ್ ಇರಲ್ಲ. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. Ended up staring in the bathroom mirror.